ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕುಶಾಲನಗರದ ರಥಬೀದಿಯಲ್ಲಿ ಬಟ್ಟೆ ಅಂಗಡಿಗೆ ಸಂಬಂಧಪಟ್ಟ ಬ್ಯಾನರ್ ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿರುವುದನ್ನು ಗಮನಿಸಿದ ಎಚ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಡಾಕ್ಟರ್ BA ದಿನೇಶ್ ಶೆಟ್ಟಿ ಮತ್ತು ಪ್ರಮುಖರು ಬ್ಯಾನರ್ ಕಿತ್ತೆಸೆದರು. ಸರ್ಕಾರದ ಸೂಚನೆ ಇದ್ದರೂ ಕೂಡ ಕನ್ನಡ ಭಾಷೆ ಬಳಕೆಗೆ ಅಸಡ್ಡೆ ತೋರ್ತಾ ಇರುವ ಬಗ್ಗೆ ಅಂಗಡಿ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡರು. ಪುರಸಭೆ ಅಧಿಕಾರಿಗಳು ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ದಂಡ ವಿಧಿಸಬೇಕಿದೆ ಎಂದು ಡಾಕ್ಟರ್ BA ದಿನೇಶ್ ಶೆಟ್ಟಿ ಒತ್ತಾಯಿಸಿದರು. ಕನ್ನಡ ಹಾಕ್ಬೇಕು ಅಂತ ಗೊತ್ತು ತಾನೆ. ಒಂದಿನ ಆಗಲಿ 2 ದಿನ ಆಗಲಿ ಕನ್ನಡ ಇರಬೇಕು, ಗೊತ್ತಾಯ್ತಾ? ಎಲ್ಲಿರೋದು ನೀವು? ಹೇಳ್ಕೊಟ್ಟಿದ್ರೆ ಯಾರು ಕನ್ನಡ ಹೇಳ್ಕೊಟ್ಟಿದ್ರೆ ಇಲ್ವಾ? ಫಸ್ಟ್ ಕನ್ನಡ ಹಾಕೋದ್ ಕಲೀರಿ, ಗೊತ್ತಾಯ್ತಾ? ನಾವು ಎಲ್ಲಾರ್ಗು ಮಾತಾಡಕ್ಕಾಗೋದಿಲ್ಲ. ಬೋರ್ಡ್ ಬೇಡ, ಬ್ಯಾನರ್ ನೋಡಿ, ಫುಲ್ ಇಂಗ್ಲಿಷ್ ಇದು. ಸರ್ಕಾರ ಆದೇಶ ಉಂಟು, ಗೊತ್ತಾ ನಿಮ್ಗೆ? ಆದೇಶ ಇಲ್ದಾನೆ ನೀವು ಹಂಗೆ ಸರಿಯಾದ ರೀತಿ ದಂಡ ಹಾಕ್ಬೇಕು. ಈ ಬ್ಯಾನರ್ ಬಿಚ್ಚಾಕ್ಬಿಡು. ನಾಳೆ ಬೆಳಿಗ್ಗೆ ಪಂಚಾಯತಿ ಪುರಸಭೆಯಿಂದ ಅಧಿಕಾರಿಗಳು ಬರ್ತಾ ನೀವು ದಂಡ ಹಾಕ್ತಾರೆ. ಕನ್ನಡ ಮೇಲೆ ಪೂಜಿಸ್ತೀರಾ? ಇಷ್ಟೊಂದು ನಿಮ್ಗೆ ಒಂದ್ ನಿಮಿಷ, ನೀವು ಕಾನೂನು ಪಾಲಿಸಿ. ತಪ್ಪು ಅಂತ ನೀವು ಕೇಳೋದ್ ಬೇಡ. ಕನ್ನಡ ಹುಟ್ಟಿದಿರೋ ಅಂದ್ಮೇಲೆ ಕನ್ನಡದಲ್ಲಿ ಹಾಕಿ. ನಾನು ಅದೆಲ್ಲ ಹೇಳ್ತಿದ್ದು, ಒಂದು ಅಕ್ಷರ ಕನ್ನಡ ಇದೆಯಾ ಅದ್ರಲ್ಲಿ? ಇದ್ದಿದ್ರೆ ಮನುಷ್ಯರು ನೀವು ಕನ್ನಡ ಗೊತ್ತಾನೆ ಮಾಡ್ಬೇಕು ಅಂತ. ಏನಕ್ಕೆ ಬ್ಯಾನರ್ ಕನ್ನಡ ಇಲ್ಲ? ಯಾರದೇ ಆಗ್ಲಿ ಏನಾಯ್ತು? ಎಲ್ಲಿ ಕನ್ನಡ ಇದೆ? ಇದೆಯಾ ಕನ್ನಡ? ಎಷ್ಟು ಕನ್ನಡ ಆಗ್ತದೆ ನೀವು? ಬರೀ ನಿಮ್ದು ಇದೇ ಆಗೋಯ್ತು ಯಾವಾಗ್ಲೂ. ನಾನು ಹೇಳೋದು ಒಳ್ಳೇದೇ. ನೀವು ಎಷ್ಟು ಸರಿ ಹೇಳೋದು? ನಾವು ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ನೀವು ನಿಮ್ಗೆ ಎಷ್ಟು ಸರಿ ನಾವು ಹೇಳ್ತೀವಿ? ಎಷ್ಟು ಸರಿ ನಾನು ಎಷ್ಟು ಸರಿ ಪ್ರತಿಭಟನೆ ಮಾಡಿ ಗೊತ್ತಾ? ಗೊತ್ತಿದ್ಬಿಟ್ಟು ಯಾಕಂಗ್ ಮಾಡಿದ್ರಿ? ಅಲ್ಲ, ನೋ ಕಮಿಂಗ್ ಸೂನ್ ಆಗ್ಬಾರ್ದು. ಮೇಲೆ ಬೋರ್ಡ್ ಹೇಳ್ಬೋದು. ಒಂದು ವರ್ಷದ ಮೇಲೆ ಆಯಿತು, ಆದರೂ ಎಚ್ಚೆತ್ಕೋತಾ ಇಲ್ಲ. ಇವರು ಕರ್ನಾಟಕದಲ್ಲಿ ಇದ್ದು ಎಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ. ಪುರಸಭೆಯವರಾಗಲಿ ಇದಕ್ಕೆ ಸಂಬಂಧಪಟ್ಟವರಾಗಲಿ ಸರಿಯಾದ ರೀತಿ ದಂಡ ಹಾಕಬೇಕು. ಹಾಗಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ನಾವು ಸರ್ಕಾರ ಏನು ಆದೇಶ ಮಾಡಿದೆ, ಕನ್ನಡ ಬಳಸಬೇಕು, ಶೇಕಡ 60 ಭಾಗದಷ್ಟು ಕನ್ನಡ ಇರಬೇಕು ಅಂತ ಆದೇಶ ಮಾಡಿದೆ. ಆದೇಶ ಆದರೂ ನಮ್ಮ ಕನ್ನಡಿಗರಿಗೆ ಆಗಲಿ ಹೊರಗಡೆಯಿಂದ ಬಂದ ಜನರಿಗೆ ಇದುವರೆಗೂ ಕನ್ನಡ ಬಳಸಬೇಕು, 60 ಭಾಗ ಸರ್ಕಾರ ಆದೇಶ ಇದೆ ಅಂತ ಮನವರಿಕೆ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ಯಾವುದೇ ಬ್ಯಾನರ್ ಆಗಿರ್ಬೋದು, ಯಾವುದೇ ನಾಮಫಲಕಗಳಾಗಿರ್ಬೋದು ಕಿತ್ತು ಬಿಸಾಕ್ತೀವಿ ನಾವು. ಸರ್ಕಾರ ಆದೇಶ ಇದ್ರೂ ಕೂಡ ನಮ್ಮ ಜನರಿಗೆ ಬುದ್ಧಿ ಬಂದಿಲ್ಲ, ನಾವೇನು ಮಾಡೋಕ್ಕಾಗೋದಿಲ್ಲ. ಪುರಸಭೆ ಅಧಿಕಾರಿಗಳು ಎಚ್ಚರಿಸಿ ಇವ್ರಿಗೆ ಸರಿಯಾದ ರೀತಿ ದಂಡ ಹಾಕಿಲ್ಲ ಅಂದರೆ ನಾವು ಎಲ್ಲಿ ನಾಮಫಲಕಗಳು ಹಾಕ್ತಾರೆ ಅಲ್ಲಿ ಹೊಡೆದು ಕಿತ್ತು ಬಿಸಾಕೋ ಜವಾಬ್ದಾರಿ ನಮ್ಮದು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊಡಗು ಜಿಲ್ಲಾಧ್ಯಕ್ಷ BA ದಿನೇಶ್. ಈ ಸಂದರ್ಭ ಕರವೇ ಜಿಲ್ಲಾ ಉಪಾಧ್ಯಕ್ಷ ಪುಟ್ಟಸ್ವಾಮಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ H. ನಾಗರಾಜ್, ತಾಲೂಕು ಸಂಚಾಲಕ ರಂಗಸ್ವಾಮಿ, ತಾಲೂಕು ಸಹ ಕಾರ್ಯದರ್ಶಿ ಕಾರ್ತಿಕ್ ಪಾಲ್ಗೊಂಡಿದ್ದರು.
ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಯನ್ನು ನೋಡಿಕೊಳ್ಳೋದು ಪ್ರತಿಯೊಬ್ಬ ಮಕ್ಕಳ ಆದ್ಯ ಕರ್ತವ್ಯ. ಆದರೆ ಆ ಕರ್ತವ್ಯವನ್ನು ಮಕ್ಕಳು ಮರೆತರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ಇಲ್ಲೊಂದು ವೃದ್ಧಾಪ್ಯ ದಂಪತಿ ಕೊನೆಗಾಲದಲ್ಲಿ ತಮ್ಮ ಮಕ್ಕಳು ನೋಡಿಕೊಳ್ತಾ ಇಲ್ಲ, ತಮಗಾರೂ ಇಲ್ಲ ಅಂತ ದೃಢ ನಿರ್ಧಾರ ಮಾಡಿ ರೈಲಿಗೆ ಸಿಲುಕಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾರಾದರೂ ಒಬ್ಬರು ಸತ್ರು ಮತ್ತೊಬ್ಬರು ಅನಾಥರಾಗ್ತಾರೆ ಅಂತ ನಿರ್ಧಾರ ಮಾಡಿ ಆ ಎರಡು ಹಿರಿಯ ಜೀವಗಳು ಗಟ್ಟಿ ಮನಸ್ಸು ಮಾಡಿ ಒಟ್ಟಿಗೆ ಪ್ರಾಣವನ್ನು ಅರ್ಪಿಸಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಅರೆಹೊಸೂರು ಮೂಲದ ಡೇವಿಡ್ ಮತ್ತು ಮೇರಿ ಈ ದುರಂತ ಅಂತ್ಯ ಕಂಡ ದಂಪತಿ. ಆಸ್ತಿ ಮನೆ ಇದ್ದರೂ ಆರೈಕೆ ಮಾಡುವರಿಲ್ಲದೆ ಮನನೊಂದು ಈ ನಿರ್ಧಾರ ಕೈಗೊಂಡಿರಬಹುದೆಂಬ ಶಂಕೆ ವ್ಯಕ್ತಗೊಂಡಿದೆ. ಡೇವಿಡ್ ಮತ್ತು ಮೇರಿ ಅವರಿಗೆ ಇಬ್ಬರು ಪುತ್ರರಿದ್ದಾರೆ. ಒಬ್ಬರು ಬೆಂಗಳೂರಿನಲ್ಲಿ ಕೆಲಸದ ನಿಮಿತ್ತ ನೆಲೆಸಿದರೆ ಮತ್ತೊಬ್ಬರು ಊರಿನಲ್ಲೇ ವಾಸವಾಗಿದ್ದಾರೆ. ಆದರೂ ವೃದ್ಧ ದಂಪತಿ ತಮಗೆ ಬೇಕಾದ ಮಮತೆ ಮತ್ತು ಆರೈಕೆ ಸಿಗ್ತಾ ಇಲ್ಲವೆಂದು ಬೇಸರಗೊಂಡಿದ್ದರು ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ವಿರಾಜಪೇಟೆಯ ವೃದ್ಧಾಶ್ರಮದಲ್ಲೂ ಸೇರಿದ್ದ ದಂಪತಿ ನಂತರ ಅಲ್ಲಿಂದ ಹೊರಬಂದಿದ್ರು. ಅವರಿಗೆ ಆಸ್ತಿ ಮನೆ ಎಲ್ಲವೂ ಇತ್ತು. ಆದರೆ ವೃದ್ಧಾಪ್ಯದಲ್ಲಿ ಜೊತೆಗಿರುವವರಿಲ್ಲ ಎನ್ನುವ ನೋವು ಹೆಚ್ಚು ಕಾಡ್ತಾ ಇತ್ತು. ಮಕ್ಕಳು ಇದ್ದರೂ ಗಮನ ಕೊಡುವವರಿಲ್ಲ ಎಂದು ಹೇಳಿಕೊಳ್ತಾ ಇದ್ರು. ಇದೇ ಕಾರಣವನ್ನು ಇಟ್ಟುಕೊಂಡು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿ ಹಾಸನ ನಗರದ ಬಸ್ ನಿಲ್ದಾಣದ ಸಮೀಪವೇ ದಂಪತಿ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತದೇಹವನ್ನು ರೈಲ್ವೆ ಕಂಬಿಗಳ ಮೇಲೆ ತೆಗೆಯುವಷ್ಟರಲ್ಲಿ ಅದೇ ಮಾರ್ಗದಲ್ಲಿ ಬಂದ ಗೂಡ್ಸ್ ರೈಲು ಆ ಎರಡು ಹಿರಿಯ ಜೀವಗಳ ಮೇಲೆಯೇ ಹರಿದು ಹೋಯಿತು. ಈ ದೃಶ್ಯ ಸ್ಥಳದಲ್ಲಿ ನೆರೆದಿದ್ದವರ ಮನ ಕಲಕುವಂತಿತ್ತು. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯಿಂದ ಮುಂದುವರಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ವೃದ್ಧ ದಂಪತಿಗಳ ಸಂಬಂಧಿಕರು, ಯಾಕೆ ಬೇಕು ಸರ್ ಮಕ್ಕಳು, ಮಕ್ಕಳಿಗಾಗಿ ಯಾವ ಆಸ್ತಿಯನ್ನು ಮಾಡಬಾರ್ದು, ಓದಿಸಿ ಸುಮ್ಮನಾಗೋದೇ ಒಳ್ಳೆಯದು ಅಂತಿದ್ದಾರೆ. ಮತ್ತೆ ಆಂಟಿ ಅವರು ಶನಿವಾರ ಸಂತಲ್ಲಿದ್ದರು. ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರು ನಿನ್ನೆ ಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಅವ್ರು ಶನಿವಾರ ಸಂತೆ ಬಿಟ್ಟಿದ್ದಾರೆ. ಮಿಡ್ ನೈಟ್ ಇಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಏನು ಕಾರಣ? ಕಾರಣ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮಗನೂ ಅಪ್ಪನೂ ಸ್ವಲ್ಪ ಆ ಕಡೆ ಜಗಳ ಆಡ್ಕೊಂಡ್ರು. ಒಂದೇ ರೀಸನ್ನು ನಮಗೆ ಗೊತ್ತಿರೋ ಅಂಥದ್ದು. ಬೇರೆ ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಇತ್ತು ಅವರಿಗೆ. ಮುಂದೆ ಹೆಂಗೆ ನನ್ನ ಮಕ್ಕಳು ನೋಡ್ಕೊಳ್ಳಲ್ಲ ಅನ್ನೋ ಒಂದು ಬೇಜಾರು ಮನಸ್ಸಿಗೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಬ್ಬರು ಒಟ್ಟಿಗೆ ತೀರ್ಕೊಂಡಿದ್ದಾರೆ. ಇವರು ನಮ್ಮ ಭಾವ, ಇವರಿಲ್ಲಿ ಹಾಸನದಲ್ಲಿ KSRTC ರಿಟೈರ್ಡ್ ಆಗಿದೆ. ಇಲ್ಲಿಗೆ ಹಾಸನಕ್ಕೆ ಬಂದಿರೋದು? ನಮ್ಮ ಮನೆ ಎಲ್ಲ ನಾವೆಲ್ಲ ಜಾಸ್ತಿ ರಿಲೇಷನ್ ಇರೋದು ಹಾಸನ. ಹಂಗಾಗಿ ಅವ್ರ ಹಾಸನ ಬಹಳ ಪ್ರೀತಿ ಅವರಿಗೆ. ಬೇರೆ ಸೋಮವಾರಪೇಟೆ ಆ ಕಡೆ ಯಾರು ಇಲ್ಲ. ಹಂಗಾಗಿ ಅವ್ರು ಈ ಕಡೆನೆ ಬಂದಿದ್ದಾರೆ. ಅಲ್ಲಿಂದ ಬಂದು ಮನೆಗೆ ಬಂದಿದ್ರ ಅಥವಾ? ಇಲ್ಲ ಮನೆಗೆ ಬರಲೇ ಇಲ್ಲ. ರಾತ್ರಿ ಎಲ್ಲ ಬಸ್ ಸ್ಟ್ಯಾಂಡ್ ಕೂತಿದ್ದಾರೆ ಅನ್ಸುತ್ತೆ. ಆಮೇಲೆ ಮಿಡ್ ನೈಟ್ ಹಿಂಗೆ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಈ ಥರ 60 ರಿಂದ 70 ವರ್ಷದ ಒಂದು ದಂಪತಿಗಳು ಈ ಥರ ಆಗಿದೆ ಅಂತ ಬರ್ತಾ ಇತ್ತು. ಅಲ್ಲಿ ಫೋನ್ ಮಾಡಿದಾಗ ಅವರು ಮಿಸ್ಸಿಂಗ್ ಆಗಿದ್ರು. ಹಂಗಾಗಿ ಡೌಟಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನೋಡಿ ಕನ್ಫರ್ಮ್ ಮಾಡಿ. ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆಮೇಲೆ ತಮ್ಮನಿಗೆ ಫೋನ್ ಮಾಡಿ ತಮ್ಮನ ಮಗ ಬಂದು ಈಗ ನಾವು ಸ್ಟೇಷನ್ ಕಡೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನೋ ಒಂದು ಫೀಲಿಂಗ್. ಮುಂದಕ್ಕೆ ನಾವು ಕೂತ್ಬಿಟ್ರೆ ಯಾರು ನೋಡ್ಕೊಳ್ತಾರೆ ಅನ್ನೋ ಒಂದು ಫೀಲಿಂಗ್ ಈ ಥರ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಎಷ್ಟು ಜನ ಮಕ್ಕಳು? ಇಬ್ರು ಗಂಡು ಮಕ್ಕಳು, ಇಬ್ರಿಗೂ ಮದುವೆ ಆಗಿದೆ. ಒಬ್ಬ ಬೆಂಗಳೂರಲ್ಲಿ ಇದ್ದಾನೆ, ಒಬ್ಬ ಅಲ್ಲೇ ಇದ್ದ ತಂದೆ ಜೊತೆನೆ. ಅದು ತಂದೆಯವರು ಸಪ್ರೇಟ್ ಇದ್ರು, ತಂದೆ ತಾಯಿ. ಇವರು ಸಪ್ರೇಟ್ ಇದ್ರು. ಅವರಿಗೆ 2 ಮಕ್ಕಳಿದೆ. ಹಾಗೆ ಹಿಂದೆ ಎಲ್ಲ ಗಾರೆ ಕೆಲಸ ಎಲ್ಲ ಮಾಡಿ ಹಾಗೆ ಜೀವನ ಮಾಡ್ಕೊಂಡು ಹೋಗಿದ್ರು. ಈಗ ಹೆಂಡತಿಗೆ ಅನಾರೋಗ್ಯವಿತ್ತಾದ್ರಿಂದ ಆಕೆಯನ್ನ ಸರಿಯಾಗಿ ಆಸ್ಪತ್ರೆಗೆ ತೋರಿಸುವರಿಲ್ಲದೆ ವೃದ್ಧ ಗಂಡ ಕಂಗಾಲಾಗಿದ್ರು. ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರೂ ಒಬ್ಬರು ಅನಾಥರಾಗಿ ಬಿಡ್ತೇವೆ ಅಂತ ನಿರ್ಧಾರ ಮಾಡಿ ಇಬ್ಬರು ಜೊತೆಯಾಗಿಯೇ ಸಾವನ್ನಪ್ಪಿದ್ದಾರೆ. ಒಟ್ನಲ್ಲಿ ಜೀವನದ ಸಂಧ್ಯಾಕಾಲದಲ್ಲಿ ಬೇಕಾಗಿರೋದು ಆಸ್ತಿ ಐಶ್ವರ್ಯವಲ್ಲ, ಮಮತೆಯ ಸ್ಪರ್ಶ. ಈ ದಂಪತಿಯ ದುರಂತ ಅಂತ್ಯ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ. ವೃದ್ಧಾಪ್ಯದಲ್ಲಿ ಪೋಷಕರಿಗೆ ಆರೈಕೆ ಮತ್ತು ಮಾನಸಿಕ ಬೆಂಬಲ ನೀಡೋದು ಪ್ರತಿಯೊಬ್ಬರ ಹೊಣೆಗಾರಿಕೆ ಎಂಬ ಸಂದೇಶವನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸಿದೆ.
ಮಿಸ್ಸಸ್ ಚಿಕ್ಕಮ್ಮ ಅವ್ರು ಇಬ್ಬರು ಮಕ್ಕಳಿದ್ದಾರೆ. ಮಕ್ಕಳು ಒಬ್ಬ ಮಗಳು ಆಗಲೇ ಬಿಟ್ಟು ಮನೆ ಬಿಟ್ಟು ದೂರ ಬೆಂಗಳೂರಿಗೆ ಹೋಗ್ಬಿಟ್ಟು ಸಣ್ಣ ನೋಡ್ಕೊಂತಿರಲಿಲ್ಲ. ಈ 2 ದೊಡ್ಡ ಮಗನ ಜೊತೆ ಇದ್ರು. ಇವರು ಮಾನಸಿಕ ಒತ್ತಡ ಪಾಪ ಇಬ್ರು ಹುಷಾರಿದ್ರು. ಅನಾಥ ವೃದ್ಧಾಶ್ರಮದಲ್ಲಿ ಒಂದು ತಿಂಗಳಿದ್ರು ಅಲ್ಲಿ. ಅಲ್ಲಿ ಯಾಕೋ ಸೆಟ್ ಆಗಿಲ್ಲ ಅಂತ ಕಾಣುತ್ತೆ. ಮತ್ತೆ ವಾಪಸ್ಸು ಹಾಸನಿಗೆ ಬಂದ್ರು. ಇದು ಶನಿವಾರ ಸಂತಿಗೆ ಬಂದರು. ಅವ್ರ ಹೆಂಡತಿಗೆ ತುಂಬ ಹುಷಾರಿಲ್ಲ, ಮರು ಜಾಸ್ತಿ ಅವರಿಗೆ. ಇವ್ರಿಗೆ ಏನಾಯ್ತು ಅಂದ್ರೆ ನಾಳೆ ದಿನ ನಾನು ಸತ್ತರೆ ನನ್ನ ಹೆಂಡತಿ ಯಾರು ನೋಡ್ಕೊತಾರೆ ಆ ಒಂದು ಫೀಲಿಂಗ್ ಇಬ್ರಿಗೂ ಇತ್ತು. ಈಗ ಇವ್ರು ಸತ್ತರೆ ನನ್ನ ಯಾರು ನೋಡ್ಕೊತಾರೆ ಅಂತ ಆ ಫೀಲಿಂಗ್ ಇತ್ತು. ಇವರು ಮೋಸ್ಟ್ಲಿ ಸೋಮವಾರ ಇವರು ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಚೆಕಪ್ಗೆ, ಮೆಡಿಕಲ್ ಚೆಕಪ್ಗೆ ಹೋಗ್ಬೇಕು ಅಂದ್ರೆ ಎಲ್ಲ ಮಾತಾಡಿದ್ರು, ಹೋಗ್ಬೇಕು ಅಂತಾನೆ ಇದ್ರು. ಅದೇನು ಮನಸ್ಸು ಅಂತ ಏನೋ ಗೊತ್ತಿಲ್ಲ. ನನ್ನ ಯಾರು ಹೇಳ್ದಲೆ ಮಧ್ಯಾಹ್ನ ಅಲ್ಲಿಂದ ಹೊರಟು ಮಿಸ್ಸಿಗೆ ಬಂದಿದ್ದಾರೆ. ಇಲ್ಲಿ ಬಂದು ಮಧ್ಯಾಹ್ನ 12 ಗಂಟೆ ಈ ಥರ ರೈಲು ಸಿಕ್ಕಾಕೊಂಡು ಇಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮಗೆ ಗೊತ್ತಿಲ್ಲ. ನಮ್ಗೆ ಈಗ ವಿಷಯ ಗೊತ್ತಾದ್ಮೇಲೆ ಈಗ ನಾವು ಜೈಲಿಗೆ ಬಂದು ನೋಡ್ತಾ ಇದ್ದೀವಿ ಅಷ್ಟೇ. ಇವಾಗ ಬೇಜಾರಾಗುತ್ತೆ. ಯಾಕೆಂದ್ರೆ ಅವರು ಭಾರಿ ಅನ್ಯೋನ್ಯಾಗಿ ಇದ್ರು, ಗಂಡ ಹೆಂಡತಿ ಇಬ್ರು, ಒಬ್ರು ಬಿಟ್ಟು ಒಬ್ರು ಇರ್ತಿದ್ದಿಲ್ಲ. ಇವ್ರಿಗೆ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ನಾನೇನು ಮಾಡೋ ಅಂತ ಅವ್ರಿಗೆ, ಅವ್ರೇನು ಹೆಚ್ಚು ಕಡಿಮೆ ಆಗುತ್ತೆ ನನಗೆ ಆಗುತ್ತೆ ಅಂತ ಅವ್ರಿಗೆ. ಇಬ್ರು ಒಂದೇ ತೀರ್ಮಾನ ಮಾಡಿ ಒಟ್ಟಿಗೆ ಹೋಗ್ಬೋದು ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಸಾವಲ್ಲು ಒಟ್ಟಿಗೆ ಹೋದ್ರೆ ಭಾರಿ ದುಃಖಕರ ವಿಷಯ, ಭಾರಿ ಬೇಜಾರಾಗುತ್ತೆ. ಮನೇಲಿ ಮಕ್ಕಳು ನೋಡ್ಕೊಂಡಿದ್ರೆ ಪರಿಸ್ಥಿತಿ ಬರ್ತಿರ್ಲಿಲ್ವಾ? ಖಂಡಿತ ಬರ್ತಿದ್ದಿಲ್ಲ. ಒಂದು ಅಂಗಡಿಯಿಂದ ಗಂಜಿ ಕುಡಿದ್ಬಿಡ್ಲಿ ಮಕ್ಕಳು ಪ್ರೀತಿಯಾಗಿ ಪ್ರೀತಿ ವಿಷಯ ಮಾತಾಡಿದ್ರೆ ಸಾಕು. ಅವ್ರಿಗೆ ನೋಡ್ಕೊಳ್ಳೋದು ನಡೆಯುತ್ತೆ. ಪ್ರೀತಿಯಾಗಿ ಹೆಂಗಿದ್ರ, ಏನ್ ಮಾಡ್ತೀರ, ಚೆನ್ನಾಗಿದ್ರ ಅಷ್ಟೇ ಸಾಕು ಅವ್ರಿಗೆ. ನೋಡ್ಕೊಂಡಿದ್ರೆ ಈ ಪರಿಸ್ಥಿತಿ ಖಂಡಿತ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತುಂಬಾ ಬೇಜಾರಾಗ ಮಕ್ಕಳನ್ನ ಹೊತ್ತು ಎತ್ತು ಸಾಕಿ ನೋಡಿ ಏನು ಪ್ರಪಂಚನೇ ಹಿಂಗೆ ಈಗ. ಏನು ಮಾಡಬಾರ್ದು ಮಕ್ಕಳಿಗೆ, ಏನು ಆಸ್ತಿ ಪಾಸ್ತಿ ಏನು ಮಾಡಕ್ ಹೋಗ್ಬಾರ್ದು. ವಿದ್ಯಾವನ್ನು ಕೊಡಬೇಕು ಸಾಕಷ್ಟೇ ಅವ್ರಿಗೆ. ಮನೆ ಕಡೆ ಎಲ್ಲ ಹೆಂಗಿದ್ರು ಸರ್? ತುಂಬಾ ಒಳ್ಳೆ ಹೆಸರು, ಒಳ್ಳೆ ಕೂಲಿ ಕೆಲಸ ಮಾಡ್ಕೊಂಡು ಸಾಕಿ ಮಕ್ಕಳಿಗೆಲ್ಲ ಚೆನ್ನಾಗಿ ಸಾಕಿದ್ದಾರೆ. ಚೆನ್ನಾಗಿ ಒಳ್ಳೆ ದೇವ್ರ ಭಕ್ತರು, ಒಳ್ಳೆ ಜನ. ರಾಜ್ಯದಲ್ಲಿ ದಲಿತರ ಒಳ ಮೀಸಲಾತಿ ಕುರಿತು ಬಿಜೆಪಿ, ಆರ್ಎಸ್ಎಸ್ ಮತ್ತು ಅದರ ಅಂಗ ಸಂಘಟನೆಗಳು ದಲಿತ ಸಮುದಾಯಗಳ ಹಕ್ಕುಗಳ ಕುರಿತು ಜನರನ್ನ ತಪ್ಪು ದಾರಿಗೆ ಎಳೆಯುತ್ತಿವೆ. ಈ ಬಗ್ಗೆ ಜಾಗೃತರಾಗಿ ದಲಿತ ಸಮುದಾಯಗಳು ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಅಂತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಕರೆ ನೀಡಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಡಿಕೇರಿ ಹಮ್ಮಿಕೊಂಡಿದ್ದ ಕೊಡಗು ಜಿಲ್ಲಾ ದಲಿತ ಸಮುದಾಯದ ಸ್ವಾಭಿಮಾನ ಸಮಾವೇಶ, ಕರ್ನಾಟಕ ದಲಿತ ರತ್ನ ಮತ್ತು ಕೊಡಗು ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ನಗರದ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಎಚ್.ಸಿ. ಮಹದೇವಪ್ಪ, ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮುಂದಾಗಿದೆ. ಆದರೆ ಅದರ ರೂಪುರೇಷೆ, ನೀತಿ ನಿಯಮಗಳು ಇನ್ನೂ ಜಾರಿಗೆ ಬಂದಿಲ್ಲ. ಹೀಗಿದ್ದರೂ ಬಿಜೆಪಿ, ಆರ್ಎಸ್ಎಸ್ ಮತ್ತದರ ಅಂಗ ಸಂಘಟನೆಗಳು ದಲಿತರ ಹಕ್ಕುಗಳನ್ನು ಮುಂದಿಟ್ಟು ದಲಿತ ಸಮುದಾಯಗಳ ನಡುವೆ ಭಿನ್ನಾಭಿಪ್ರಾಯ ಮೂಲಕ ಅಪಪ್ರಚಾರ ಮಾಡ್ತಾ ಇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೋಮುವಾದಿ ಸಂಘಟನೆಗಳು ದಲಿತ ಸಮುದಾಯವನ್ನ ಒಡೆಯುವ ಪ್ರಯತ್ನ ನಡೆಸ್ತಾ ಇವೆ ಎಂದು ಆರೋಪಿಸಿದ ಸಚಿವ ಎಚ್.ಸಿ. ಮಹದೇವಪ್ಪ ಈ ಬಗ್ಗೆ ಜಾಗೃತರಾಗಬೇಕೆಂದು ಕರೆ ನೀಡಿದರು. ಎಲ್ಲ ವರ್ಗಗಳಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು, ಕಾನೂನು ಹಾಗೂ ನಿಯಮಗಳನ್ನು ರೂಪಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಈ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಅಭಯ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಅಜ್ಜಿಕುಟ್ಟಿರ ಎಸ್. ಪೊನ್ನಣ್ಣ ಮಾತನಾಡಿ, ಪ್ರಪಂಚದ ಶ್ರೇಷ್ಠ ದಾಖಲೆ ಎಂದೇ ಕರೆಯಲಾಗುವ ಸಂವಿಧಾನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ. ಪ್ರತಿಯೊಬ್ಬರೂ ಸಂವಿಧಾನವನ್ನು ಅಧ್ಯಯನ ಮಾಡುವ ಮೂಲಕ ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕೆಂದರು. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ದಲಿತ ಸಂಘಟನೆಗಳು ಮಹಿಳೆಯರ ಏಳಿಗೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ವಕೀಲ ಎಚ್.ಎಸ್. ಚಂದ್ರಮೌಳಿ, ಕಾಂಗ್ರೆಸ್ ವಕ್ತಾರ ಎಂ. ಲಕ್ಷ್ಮಣ್, ಕೊಡಗು ಡಿಎಸ್ಎಸ್ ಸಂಚಾಲಕ ಎಚ್.ಎಲ್. ದಿವಾಕರ್, ಜಿಲ್ಲಾಸ್ಪತ್ರೆ ಸ್ತ್ರೀರೋಗ ತಜ್ಞೆ ಸೌಮ್ಯ, ಡಿಎಸ್ಎಸ್ ಪ್ರಮುಖರಾದ ವಂಶಿ ಹೆಜ್ಜೂರು, ಜಯಪ್ಪ ಹಾನಗಲ್, ವಿಭಾಗೀಯ ಸಂಚಾಲಕ ಅಂಕಯ್ಯ, ವಕೀಲ ಜಯೇಂದ್ರ, ಎಂ. ಸೋಮಶೇಖರ್, ದೀಪಕ್ ಪೊನ್ನಪ್ಪ, ಮೋಹನ್ ಮೌರ್ಯ, ಮೂಡ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸತೀಶ್, ಉದ್ಯಮಿ ಶರೀನ್, ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಟಿಪಿ ರಮೇಶ್, ಇಸಾಕ್ ಖಾನ್, ಹಂಸ, ಇಸ್ಮಾಯಿಲ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. 7ನೇ ಹೊಸಕೋಟೆ ಗ್ರಾಮದ ಕಲ್ಲುಕೋರೆ ರಸ್ತೆಯಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸ್ಥಳೀಯ ನಿವಾಸಿಯೂ ಆದ ನಿವೃತ್ತ ಸರ್ಕಾರಿ ಅಧಿಕಾರಿಯೊಬ್ಬರು ವಿನಾಕಾರಣ ಕಿರುಕುಳ ನೀಡ್ತಾ ಇದ್ದಾರೆ ಎಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. 29 ಸೆಂಟ್ ಜಾಗದಲ್ಲಿ 2016-17ರಲ್ಲಿ ಜೀರ್ಣೋದ್ಧಾರ ಕಾರ್ಯ ಆರಂಭಿಸಲಾಗಿದೆ. ದೇವಾಲಯ ನಿರ್ಮಾಣಕ್ಕೆ ಎಂಪಿ, ಎಂಎಲ್ಎ, ಎಂಎಲ್ಸಿ ಅನುದಾನ ಕೂಡ ದೊರೆತಿದೆ. ದೇವಾಲಯ ನಿರ್ಮಾಣಕ್ಕೆ ಅಡಿಪಾಯ ಕಾರ್ಯ ಕೂಡ ನಡೆದಿದೆ. ಆದರೆ ದೇವಾಲಯ ಜಾಗಕ್ಕೆ ಹೊಂದಿಕೊಂಡಂತಿರುವ ಅಡಿಕೆ ತೋಟಕ್ಕೆ ದಾರಿ ಒದಗಿಸಬೇಕೆಂದು ನಿವೃತ್ತ ಅಧಿಕಾರಿ ಪಟ್ಟು ಹಿಡಿದು
ಅನಗತ್ಯ ಕಿರುಕುಳ ನೀಡ್ತಾ ಇದ್ದಾರೆಂದು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಾಸಂಡ ರಮೇಶ್ ಆರೋಪಿಸಿದ್ದಾರೆ. ಇದೇ ರೀತಿ ಕಿರುಕುಳ ಮುಂದುವರೆದರೆ ಸಮಿತಿ ವತಿಯಿಂದ ಎಸ್ಪಿ ಹಾಗೂ ಡಿಸಿಗೆ ದೂರು ನೀಡಲಾಗುವುದೆಂದು ಸಮಿತಿಯ ನಿರ್ದೇಶಕರಾದ ದಾಸಂಡ ಜಗದೀಶ್ ಮಾದಪ್ಪ, ಬಿಎಸ್ ಬಾಲಕೃಷ್ಣ ರೈ, ಬಿಎಸ್ ಜಗನ್ನಾಥ ರೈ ಮತ್ತಿತರರು ತಿಳಿಸಿದರು. ಮೊದಲು ಅವ್ರದೇ ಜಾಗ ಎಲ್ಲ ಮಾಡ್ಕೊಂಡಿದ್ದಾಗ ಅಣ್ಣ ತಮ್ಮದಕ್ಕೆಲ್ಲ ಮಾಡ್ಕೊಂಡು ಈಗ ಅಲ್ಲಿ ಫೈಟಿಂಗ್ ನಿಂತಿದ್ದಾಗ ಕೊಟ್ಟಿದ್ದಾರೆ. ಹೇಳಿ ಲಾಸ್ಟಿಗೆ ನಮ್ಮ ಜಾಗದಲ್ಲಿ ಬಿಟ್ಟು ಕೊಟ್ಟಿದ್ದೀವಿ. ಸ್ವಲ್ಪ ಅದು ತೋರಿಸ್ತೀವಿ ನಿಮಗೆ ಅವರಿಗೆ ಅಂದರೆ ಎಂಟಡಿ ಈಗ ಕಾಂಕ್ರೀಟ್ ರೋಡ್ ಆಗಿದೆ, ಕಾಂಕ್ರೀಟ್ ರೋಡ್ ಆಗಿದೆ. ಅದು ಸಾಲದಿಲ್ಲ, ಪುನಃ ಈ ರೋಡ್ ಬೇಕು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಟೋಟಲಿ ಅವರಿಗೆ ರೋಡ್ ಬೇಕಾದಲ್ಲ, ಟೋಟಲಿ ಇದು ದೇವಸ್ಥಾನ ಆಗಬಾರ್ದು. ದೇವಸ್ಥಾನ ಆಗಲಿದ್ರೆ ಈ ಜಾಗನ ಅವರಿಗೆ ಒತ್ತುವರಿ ಆಗ್ತದೆ, ಗುಂಡನ್ನು ಏನಾದರೂ ಇರ್ಬೋದು ಅವರಿಗೆ. ಆ ಥರ ತುಂಬ ಹಳೆ ಹಿಸ್ಟ್ರಿ ಇರುವಂಥದ್ದೊಂದು ದೇವಸ್ಥಾನ ಇದು. ಲಿಂಗೇಶ್ವರ ಕೊಡಗಿನಲ್ಲಿ ಒಂದೇ ದೇವಸ್ಥಾನ, ಒಂದೇ ಇರೋದು. ಈ ದೇವಸ್ಥಾನದ ಜಾಗ ಪೂರ್ತಿ ಜಾಗ ದೇವಸ್ಥಾನದ ಅದೆಲ್ಲ ಏನೋ ಆಗಿದೆ. ಎಂಟ್ರಿ ಆದ್ರೆ ಜಾಗ ಮೇಲೆ ಹೇಗೆ ಫುಲ್ ಅವಾಗ ಅದಕ್ಕೆ ಇದ್ರ ಮೇಲೆ ಓಡಾಡ್ಬೋದು, ಅಲ್ಲಿ ಗಂಟ ದೇವಸ್ಥಾನ ಗಂಟ. ಅದು ಬಿಟ್ಟರೆ ಈ ಜಾಗ ಎಂಟ್ರೆನ್ಸ್ ಇದೆ. ಇದು ಅವರಿಗೆ ಸೇರಿರೋ ಜಾಗ. ಅದಲ್ಲದೆ ಪಂಚಾಯತಿಂದ ಕಾಂಕ್ರೀಟ್ ರೋಡು ಆಗಿ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಅವರ ರೋಡ್ನ ಬಂದ್ ಮಾಡಿಕೊಂಡು ಈಗ ದೇವಸ್ಥಾನ ರೋಡ್ನ ಕೇಳ್ತಿದ್ದಾರೆ. ದೇವಸ್ಥಾನದಿಂದ ಜಾಗ ಪಬ್ಲಿಕ್ ಜಾಗ ಆದ್ರೆ ಅದ್ರ ಮೇಲೆ ಗಿಡ ನಾಟ್ಕೊಂಡಿದ್ದಾಗ ನಮ್ಗೆ ಅದ್ರ ಸಂಬಂಧ ಮಾಡ್ಕೊಳ್ಳಿ. ಬಟ್ ನಮಗೆ ದೇವಸ್ಥಾನ ಕಟ್ಟೋದು ಬೇಡ ಅಂತ ಇದಕ್ಕೆ ನಾವು ನೋಡಿ ಗಿಡ ಎಲ್ಲ ನಾಟ್ಕೊಂಡಿದ್ದಾಗ ಈ ಜಾಗದಲ್ಲಿ ಪಬ್ಲಿಕ್ ಇದು ಕೆಗ ಮೇಲೆ ಪಬ್ಲಿಕ್ ಜಾಗ 29 ಸೆಂಟ್ ಜಾಗ ಇದೆ. ಪಕ್ಕದಲ್ಲಿ ಈಗ ಜಾಗ ದಾರಿ ಕೇಳುವವರು ಪಕ್ಕದಲ್ಲಿ ಅವ್ರದ್ದೇ ಜಾಗ, ಸುತ್ತಮುತ್ತ ಅವ್ರದ್ದೇ, 4 ಸುತ್ತು ಅವ್ರದ್ದೇ ಜಾಗ ಎಲ್ಲ ಮಾರಿ ಆಗಿದೆ. ಮಾರಿ ಆದ ಮೇಲೆ ಈಗ ಜಾಗ ದೇವಸ್ಥಾನ ಜಾಗದಲ್ಲಿ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಹೇಗೆ ಸಾಧ್ಯ? ದೇವಸ್ಥಾನಕ್ಕೆ ಇರೋದು 29 ಸೆಂಟ್ ಜಾಗ, ಅವ್ರದ್ದು 10-15 ಎಕರೆ 20 ಎಕರೆ ಜಾಗ ಮಾರಿ ಆಯಿತು. ಮತ್ತು ಪಕ್ಕದ ಅವ್ರದ್ದೇ, ಹಿಂದ್ಗಡೆನೂ ಅವ್ರದ್ದೇ, ಅಲ್ಲಿ ಆ ಕಡೆನೂ ಅವ್ರದ್ದೇ, ಅದೆಲ್ಲ ಮಾರಿದ್ದಾರೆ. ಈಗ ದೇವಸ್ಥಾನದಲ್ಲಿ ದಾರಿ ಕೊಡಬೇಕು ಅಂತ ಯಾಕೆ ಕೊಡೋಕ್ಕೆ ಸಾಧ್ಯ? ದೇವಸ್ಥಾನಕ್ಕೆ ಜಾಗ ಬೇಡವಾ? ಈಗ ಅವ್ರದ್ದು ಬೇರೆ ಬೇಡಿಕೆನ ಏನಾದ್ರು ತೊಂದರೆ ಕೊಡ್ತಾರೆ, ತೊಂದರೆ ಕೊಡೋದು. ಬೇಡಿಕೆ ಕೊಟ್ಟರೆ ಏನಾದರೂ ಪರಿಹಾರ ಮಾಡ್ಬೋದು, ತೊಂದರೆ ಕೊಡ್ತಾ ಇದ್ದಾರಲ್ಲ. ಯಾವ ರೀತಿ ತೊಂದರೆ ಮಾಡ್ತಿದ್ದಾರೆ? ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಅವರಿಗೆ ವೆಕೆಟ್ ಆಗಿದೆ, ಅದು ಏನು ಸಿಗಲಿಲ್ಲ. ಎಲ್ಲ ಕಡೆ ಫಾರೆಸ್ಟ್ ಸುಪರ್ದಿಲಿದೆ ಈ ಜಾಗ. ಅವ್ರದ್ದು ಅವರ ಅಲ್ಲಿ ಕಂಪ್ಲೇಂಟ್ ಹೋಗಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಅಲ್ಲಿಂದಲೂ ಅವರಿಗೆ ಲೆಟ್ರ್ ಕೊಟ್ಟಿದ್ದಾರೆ, ನಮಗೆ ದೇವಸ್ಥಾನ ನೀವು ಕಟ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಅದರ ನಂತರ ಪುನಃ ಬೇರೆ ರೂಪದಲ್ಲಿ ಒಂದು ಇದು ಕೊಡ್ತಾ ಇದ್ದಾರೆ ಅಷ್ಟೇ. ಅಧ್ಯಕ್ಷರಾಗಿ ಮಾಡಿದಾಗ ಕಮಿಟಿಯವರು ಇದ್ದಾರೆ, ಕಮಿಟಿಯವರು ಇದ್ದಾರೆ, ಎಲ್ಲರೂ ಕಮಿಟಿಯವರು ಇದ್ದಾರೆ, ಊರವರು ಎಲ್ಲರೂ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಹಳೆಯ ಒಂದು ಹಿಸ್ಟ್ರಿ ಇತ್ತು, ದೇವಸ್ಥಾನದ ಎಲ್ಲ ವಿಗ್ರಹಗಳೆಲ್ಲ ಇತ್ತು. ಬಟ್ ನಾವು ಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಆ ಜೀರ್ಣೋದ್ಧಾರ ಪ್ರಶ್ನೆ ಮಡಗಿದಾಗ ಈ ಮಾಲಿಂಗೇಶ್ವರ ದೇವ್ರದ್ದು ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ಹೇಗಿದೆ ದೇವಸ್ಥಾನ ಏನಂತ ಕೇಳಿದಾಗ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದಾಗ ಚೆನ್ನಾಗಿದೆ ಏನಂತ ಕೇಳಿದ್ರು. ಇಲ್ಲ ಅಂತ ಹೇಳೋತ್ತಿಗೆ ಅವ್ರು ಹೇಳಿದ್ರು ನಮಗೆ ಪ್ರಶ್ನೆ ಮಾಡಲಿಕ್ಕಾಗೋದಿಲ್ಲ ಜ್ಯೋತಿಷಿಗಳು, ಯಾಕೆ ಅಂತಂದರೆ ನೀವು ತಂದೆನ ಬಿಟ್ಟು ಮಗನ ಮಾಡ್ತಾ ಇದ್ದೀರಾ, ಅದನ್ನು ಫಸ್ಟ್ ಮಾಡಿ ಅಂತ. ಇಲ್ಲ ಸ್ವಾಮಿ ಇದಕ್ಕೆ ಕೈ ಮಾಡಬೇಕು, ಪುರಾತನ ಕಾಲದ್ದು ನಾವು ಅದಕ್ಕೆ ಸಂಕಲ್ಪ ಕೇಳ್ಕೊಂಡು ಏನು ಮಾಡೋದು ಸ್ವಾಮಿ ಒಂದು ಹೇಳಿ ಅಂತೇಳಿ ಅವಾಗ ಇದೊಂದು ಸಂಕಲ್ಪ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನು 3 ತಿಂಗಳ ಒಳಗಡೆ ದೇವಸ್ಥಾನ ಕೆಲಸ ಆಗ್ತಾ ಇರಬೇಕಾದಕ್ಕೆ ಕೈ ಹಾಕ್ತೀವಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ ಅಂತೇಳಿ ನಾವು ಅದೇ ಥರ ಏನು ಮಾಡಿ ಸಂಕಲ್ಪ ಮಾಡಿ ಇಲ್ಲಿ ಏನೆಲ್ಲ ಅದು ಗೊತ್ತಿರ್ತಲ್ಲ ದೇವಸ್ಥಾನ ಉಚ್ಚಾಟನೆ ಅದೆಲ್ಲ ಮಾಡಿ ಇಲ್ಲಿ ಕೆಲಸ ಶುರು ಮಾಡಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಕೆಲಸ ಶುರು ಮಾಡಿ ಸ್ವಲ್ಪ ಎಲ್ಲ ಆಗಸ್ಟಲ್ಲಿ ನಮಗೆ ಇನ್ನು 3 ತಿಂಗಳಲ್ಲಿ ನಮಗೆ 7 ವರ್ಷ ಇದ್ದ ಗಣಪತಿ ದೇವಸ್ಥಾನದ ಬಾಕಿ 3 ತಿಂಗಳಲ್ಲಿ ನಮಗೆ ಕೆಲಸ ಫಿನಿಶ್ ಆಗೋಯ್ತು ಇಲ್ಲಿ ಕೈ ಹಾಕಿದ್ರು. ಮತ್ತು ಯಾಕೆಂದರೆ ನಾವು ಇನ್ನು ಸಂಕಲ್ಪ ಮಾಡ್ಕೊಂಡು ಮತ್ತೆ ಇದನ್ನು ಬಿಡೋಂಗಿಲ್ಲ. ನಾವು ಈ ಗಣಪತಿ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನ ಯಾವಾಗ ಬಿಡೋದು? ಯಾಕೆಂದರೆ ತುಂಬ ಹಳೆ ಹಿಸ್ಟ್ರಿ. ಇದಕ್ಕೆ ಏನು ಅಂತ ಹೇಳಿದ್ರೆ ಹಳೆ ಹಿಸ್ಟ್ರಿ ತಗೊಂಡ್ರೆ ಇಲ್ಲಿ 29 ಜಾಗ ಬ್ರಿಟಿಷ್ ಕಾಲದಲ್ಲಿ 29 ನಂಬರ್ ಸರ್ವೆ ನಂಬರ್ 29 ಸೆಂಟ್ ಜಾಗ ಇದಕ್ಕೆ, ಮತ್ತು 10 ಎಕರೆ 8 ಸೆಂಟ್ ಜಾಗ ಕೊಟ್ಟಿದಾಗ ಅದಕ್ಕೆ ದಾನ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಬಸಮ್ಮನವರು ಜಯಮ್ಮನವರು ಅದನ್ನು ಮತ್ತೆ ಏನಾಯಿತು ಅಂತೇಳಿ ಊರವ್ರದ ಕಾರಣಾಂತರಗಳಿಂದ ಅದು ಕೋರ್ಟಿಗೆ ಹೋಗಿದೆ. ಇವಾಗ ಆ ಜಾಗನೂ ಕೋರ್ಟಲ್ಲಿದೆ. ಪ್ಲಸ್ ಇದಕ್ಕೆ ಏನಂತ ಹೇಳಿದ್ರೆ ಎಲ್ಲ ಕಟ್ಟಿ ಫೌಂಡೇಶನ್ ಎಲ್ಲ ಆದಮೇಲೆ ಇವರು ಅದಕ್ಕಿಂತ ಮೊದಲು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಒಂದು ಸರಿ ರಿಜೆಕ್ಟ್ ಆಗೋಯ್ತು, ಕೇಸ್ ಏನಂತ ರಿಜೆಕ್ಟ್ ಆಗೋಯ್ತು. ಪುನಃ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ರಿಜೆಕ್ಟ್ ಆಗಿತ್ತು. ಅಲ್ಲಿಂದ ಅವ್ರು ಏನೋ ಕಾರಣಾಂತರದಿಂದ ಸುಸೈಡ್ ಮಾಡಿಕೊಂಡ್ರು. ಅವ್ರ ಮಿಸ್ಸಸ್ ಮೇಲೆ ಅವ್ರ ಸಂಬಂಧಿಕರು ಅವ್ರನ್ನ ಕೋರ್ಟಿಗೆ ಹತ್ತಿಸಿ ಕೋರ್ಟ್ ಮುಖಾಂತರ ಕೇಸ್ ನಡೀತಾ ಇದೆ ಇವತ್ತು ದಿವಸದಲ್ಲಿ.
ಡೈಲಿ ಕೊಡ್ತಾ ಇದ್ದಾಗ ಪುನಃ ನಮಗೆ 25ನೇ ತಾರೀಕು ಪುನಃ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಏನಂತ ಹೇಳಿದ್ರೆ ತಹಸೀಲ್ದಾರ್ನ ಕೇಳಿದಾಗ ತಹಸೀಲ್ದಾರ್ ಕೊಡಲಿಲ್ಲ. ಫಾರೆಸ್ಟ್ ಅವರು ಮತ್ತು ಪೊಲೀಸವ್ರು ಬಂದರು, ಅವ್ರಿಗೆ ಕೇಳಿದ್ರು ಫಾರೆಸ್ಟ್ ಅವ್ರು ನಮ್ಗೆ ಕೊಡೋಕ್ಕಾಗೋದಿಲ್ಲ. ಆಲ್ರೆಡಿ ಫಾರೆಸ್ಟ್ ಅವ್ರ ಲೆಟ್ರ್ ನಮ್ಗೆ ಬಂದುಬಿಟ್ಟಿದೆ, ಮೊದಲೇ ನಾವು ತೊಗೊಂಡಿದ್ವಿ. ಯಾಕೆಂದರೆ ಡಿಪಾರ್ಟ್ಮೆಂಟ್ ಏನೇ ಕೆಲಸ ಮಾಡಬೇಕಾದ್ರೂ ಫಾರೆಸ್ಟು ಮತ್ತು ಅರಣ್ಯ ಅಂತ ಇದೆ, ದೇವಗುಂತ ಇದೆ. ಹಿಂಗೆಲ್ಲ ಇರಬೇಕಾದ್ರೆ ನಾವು ಇದನ್ನು ನಾವು ಏನು ಕ್ರಮಬದ್ಧವಾಗಿದೆ, ಏನು ತತ್ವ ಸಿದ್ಧಾಂತ ಮತ್ತು ಪ್ರಶ್ನೆ ಪ್ರಕಾರ ಏನು ಜ್ಯೋತಿಷಿಗಳು ಏನು ಹೇಳಿದಾಗ ಹಂಗೆ ನಮ್ಮ ಇಷ್ಟ ಪ್ರಕಾರ ನಾವು ಯಾರು ಇದಕ್ಕೆ ಕೈ ಹಾಕಲಿಲ್ಲ, ಎಲ್ಲನೂ ಮಾಡಿದ್ದೀವಿ. ಈ ಮಟ್ಟಿಗೆ ಬಂದು ನಿಂತಿದೆ. ಈಗ ಬಂದು ನಮಗೆ ದಾರಿ ಬೇಕು, ಅದು ಬೇಕು, ನೀವು ಕೆಲಸ ಮಾಡಬೇಡಿ ಅಂತೇಳಿ, ಕೆಲಸ ಮಾಡಬೇಡಿ ಅಂತ ನಮಗೆಲ್ಲೂ ಪರ್ಮಿಷನ್ ಮಾಡಿ ಅಂತೇಳಿ ನಮಗಿರೋದು. ಮೊನ್ನೆ ಪೊಲೀಸ್ ಬಂದಾಗ ಅವ್ರಿಗೆ ಹೇಳಿದಾಗ, ನೀವು ನೋಡಿಯಪ್ಪ ಕೆಲಸ ನಿಲ್ಸಾಗಿಲ್ಲ, ನಮ್ಗೆ ಅದು ಅಧಿಕಾರ ಇಲ್ಲ ಅಂತ ಪೊಲೀಸರು ಹೇಳೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದವರು ಅವ್ರು ಹೇಳಿದ್ರು, ನಮ್ಗೆ ಯಾವುದೇ ಕಾಲಕ್ಕೂ ಕೆಲಸ ನಿಲ್ಸಾಗಿಲ್ಲ, ನೀವು ಕೆಲಸ ಶುರು ಮಾಡಿ, ಮುಂದಿನ ಏನು ಕೋರ್ಟಲ್ಲಿದ್ದ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತ ಅವ್ರಿಗೆ ಹೇಳೋದು. ಆದರೂ ಮಧ್ಯದಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಇದಕ್ಕೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಡಿಕೇರಿ ತಾಲೂಕು ನೋಟರಿಗಳಾಗಿ ಮಡಿಕೇರಿ ವಕೀಲರ ಸಂಘದ ಅಚ್ಚಾಂಡಿರ ಪವನ್ ಪೆಮ್ಮಯ್ಯ ಹಾಗೂ ಸುನಿಲ್ ಕುಮಾರ್ ಜೆ ನೇಮಕಗೊಂಡಿದ್ದಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ಕಂದಾಯ ತಾಲೂಕಿಗೆ ಹೆಚ್ಚುವರಿಯಾಗಿ ಸೃಷ್ಟಿಸಿರುವ 2 ನೋಟರಿ ಹುದ್ದೆಗಳಿಗೆ ಸರ್ಕಾರ ಇವರನ್ನು ನೇಮಕ ಮಾಡಿದೆ. ಅಚ್ಚಾಂಡಿರ ಪವನ್ ಪೆಮ್ಮಯ್ಯ ಅವರು ಮಡಿಕೇರಿ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದು, ಸಮಾಜ ಸೇವೆಯಲ್ಲೂ ಸಕ್ರಿಯರಾಗಿದ್ದಾರೆ. ಪೊನ್ನಂಪೇಟೆ ತಾಲೂಕು ಬೆಕ್ಕೆಸೊಡ್ಲೂರು ಗ್ರಾಮದ ಕಾವೇರಿ ಕಾಲೋನಿಯಲ್ಲಿ ಗಿರಿಜನರಿಗೆ ಉಚಿತವಾಗಿ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಿತು. ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮದ ವೈದ್ಯರಾದ ಡಾಕ್ಟರ್ ಪರಮೇಶ್ ಪ್ರಾಣೇಶ್ ಹಾಗೂ ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ರವೀಂದ್ರ ಅವರ ನೇತೃತ್ವದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಹಾಗೂ ರಕ್ತಹೀನತೆ, ಕ್ಯಾಲ್ಸಿಯಂ ಕೊರತೆ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳಿಗೆ ತಪಾಸಣೆಗಳನ್ನು ನಡೆಸಿ ಉಚಿತವಾಗಿ ಸಾವಿರಾರು ರೂಪಾಯಿಗಳ ಔಷಧಿಯಿಂದ ಡಾಕ್ಟರ್ ಪ್ರಾಣೇಶ್ ಅವರು ವಿತರಣೆ ಮಾಡಿದರು. ಹಾಗೂ ಈ ಸಂದರ್ಭ ವಯಸ್ಸಾದ ಹಿರಿಯರಿಗೆ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಉಚಿತವಾದ ಕಂಬಳಿಗಳಿಂದ ರಾಮಕೃಷ್ಣ ಆಶ್ರಮದ ವತಿಯಿಂದ ವಿತರಣೆ ಮಾಡಲಾಯಿತು. ಈ ಸಂದರ್ಭ ರಾಮಕೃಷ್ಣ ಆಶ್ರಮದ ಪರಹಿತಾನಂದಜಿ ಹಾಗೂ ಅವರ ಸಿಬ್ಬಂದಿ ವರ್ಗ, ಕಾವೇರಿ ಕಾಲೇಜಿನ ಉಪನ್ಯಾಸಕ ಸಂತೋಷ್ ಹಾಗೂ ಮಾಚಂಗಡ ಪ್ರಥಮ್ ಪಾಲ್ಗೊಂಡಿದ್ದರು. ಏನೇನಾಗುತ್ತೆ ನೋವು ಜ್ವರ ಆಗುತ್ತೆ ತರ ತಕ್ಕು ಬೇರೆ ಬೇರೆ ತರ ನೋವಾಗ್ತದೆ ಅಂತ ಹೇಳುದು. ಗೋಣಿಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಿಂದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮೈದಾನದವರೆಗೆ ಗೋಣಿಕೊಪ್ಪ ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಶೋಭಾಯಾತ್ರೆ ನಡೆಯಿತು. ಮೆರವಣಿಗೆಯ ಉದ್ದಕ್ಕೂ ಕಾಡು ಮಕ್ಕಳ ಹಾಡು ಕುಣಿತ, ಕೇರಳದ ಮಹಿಳಾ ಚಂಡೆ ವಾದ್ಯ, ಭಜನಾ ನೃತ್ಯ, ಮಕ್ಕಳ ಛದ್ಮವೇಷ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ನಮ್ಮ ಈ ಒಂದು ಮೆರವಣಿಗೆ ಭಾಗಿಗಳಾಗಿ ನನ್ನ ಪ್ರಸನ್ನ ಗಣಪತಿ ಸೇವಾ ಸಂಘ, ಭಗತ್ ಸಿಂಗ್ ಯುವಕ ಸಂಘ, ಶಿವಾಜಿ ಯುವಸೇನೆ, ಚಿನ್ನ ಬೆಳ್ಳಿ ವರ್ತಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವು. ಸ್ಥಳೀಯ ಸೈಕ್ಲೋನ್ ನೃತ್ಯ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ರಾಮನ ಹಾಗೂ ಶಿವನ ನೃತ್ಯ ಪ್ರದರ್ಶನ ಮತ್ತು ಕಾವೇರಿ ಕಾಲೇಜು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕತ್ತಿಯಾಟ್ ಮತ್ತು ಉಮ್ಮತ್ತಾಟ್ ಗಮನ ಸೆಳೆಯಿತು. ನಂತರ ಶಾಲೆ ಮೈದಾನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಘ ಪ್ರಚಾರಕ ಮನೋಹರ್ ಮಠದ್ ಮಾತನಾಡಿ, ಹಿಂದೂ ಸಂಗಮ ಇತರ ಧರ್ಮಗಳ ವಿರುದ್ಧ ನಿಂತ ಹೋರಾಟವಲ್ಲ, ಹಿಂದೂಗಳ ಸಂಘಟನೆಯ ಬಲವನ್ನು ಹೆಚ್ಚಿಸುವ ಕಾರ್ಯಕ್ರಮವಾಗಿದೆ ಎಂದರು.
ಶಿಕ್ಷಕಿ ಬೆಂಜಾಂಡ ರಶ್ಮಿ ದೇವಯ್ಯ, ಉದ್ಯಮಿ ಪ್ರಮೋದ್ ಕಾಮತಿ ಎಂಪಿ, ಅರ್ಚಕ ಮಹೇಶ್ ಭಟ್ ಈ ಸಂದರ್ಭ ಮಾತನಾಡಿದರು. ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಪ್ರಮುಖರಾದ ಗುಮ್ಮಟಿರ ಕಿಲನ್ ಗಣಪತಿ, ಸುಬ್ರಹ್ಮಣಿ, ಸುರೇಶ್ ರೈ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅತ್ಯುನ್ನತ ಶೈಕ್ಷಣಿಕ ಸಾಧನೆಗಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ವೇದ್ಯೆ ಹಾಗೂ ವಿಜ್ಞಾನಿ ಕೊಡಗು ಜಿಲ್ಲೆಯ ಡಾಕ್ಟರ್ ನವಿತಾ ಸೋಮಯ್ಯ ಅವರಿಗೆ ಯುನೈಟೆಡ್ ಕಿಂಗ್ಡಮ್ನ ಶೈಕ್ಷಣಿಕ ಮತ್ತು ಸಂಶೋಧನಾ ವಲಯದ ಅತ್ಯುನ್ನತ ರಾಷ್ಟ್ರೀಯ ಗೌರವವಾದ ಕ್ವೀನ್ ಎಲಿಜಬೆತ್ ಪ್ರಶಸ್ತಿ ದೊರೆತಿದೆ. ಕ್ವೀನ್ ಎಲಿಜಬೆತ್ ಪ್ರಶಸ್ತಿಯು ಜಾಗತಿಕ ಕ್ಯಾನ್ಸರ್ ಆರೈಕೆಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ರಿಸರ್ಚ್ನ ಪರಿವರ್ತಕ ಪಾತ್ರವನ್ನು ಗುರುತಿಸುತ್ತದೆ. ಬದುಕುಳಿಯುವಿಕೆಯನ್ನು ಸುಧಾರಿಸುವುದು, ಆರೋಗ್ಯ ವೆಚ್ಚವನ್ನು ಕಡಿಮೆ ಮಾಡುವುದು ಮತ್ತು ಅಂತಾರಾಷ್ಟ್ರೀಯ ಚಿಕಿತ್ಸಾ ಮಾನದಂಡಗಳನ್ನು ರೂಪಿಸುವ ಅಂಶಗಳನ್ನು ಒಳಗೊಂಡಿದೆ. ಸ್ತನ ಕ್ಯಾನ್ಸರ್ ಸಂಶೋಧನೆಯನ್ನು ಪ್ರತಿನಿಧಿಸುವ ಭಾಗವಾಗಿ ಡಾಕ್ಟರ್ ನವಿತಾ ಸೋಮಯ್ಯ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಿಂಗ್ ಚಾರ್ಲ್ಸ್ III ಹಾಗೂ ಕ್ವೀನ್ ಕ್ಯಾಮಿಲ್ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಲು ಡಾಕ್ಟರ್ ನವಿತಾ ಸೋಮಯ್ಯ ಅವರನ್ನು ICR ತಂಡದ ಭಾಗವಾಗಿ ಆಹ್ವಾನಿಸಲಾಗಿದ್ದು, ಇಂದು ಬೆಳಿಗ್ಗೆ ಸೈಂಟ್ ಜೇಮ್ಸ್ ಪ್ಯಾಲೇಸ್ನಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಾಯಿತು. ಸ್ತನ, ಪ್ರಾಸ್ಟೇಟ್, ತಲೆ ಮತ್ತು ಕುತ್ತಿಗೆ ಕ್ಯಾನ್ಸರ್ಗಳ ಕುರಿತು ಬೋಧನೆ, ಸಂಶೋಧನೆ ಹಾಗೂ ಅಭ್ಯಾಸ ಅಲ್ಲದೆ ಬದಲಾಯಿಸುವ ಕ್ಲಿನಿಕಲ್ ಪ್ರಯೋಗಗಳಿಗೆ ICRನ ಪ್ರವರ್ತಕ ಕೊಡುಗೆಗಳಿಂದ ಈ ಪ್ರತಿಷ್ಠಿತ ಪ್ರಶಸ್ತಿ ಗುರುತಿಸುತ್ತದೆ. ಇದು ವಿಶ್ವದಾದ್ಯಂತ ಕ್ಯಾನ್ಸರ್ ಆರೈಕೆಯನ್ನು ಪರಿವರ್ತಿಸಿದೆ. ನಿಮ್ಮ ಮಕ್ಕಳು ನಿಜವಾದ ಬಿಗ್ ಬಾಸ್ ಆಗಬೇಕಾದ್ರೆ ಹನುಮಾನ್ ಚಾಲೀಸ್ ಪಠಣೆಯಿಂದ ಸಾಧ್ಯ. ಭಗತ್ ಸಿಂಗ್, ಸುಖದೇವ್, ಆಜಾದ್, ಚಂದ್ರಶೇಖರ್, ದೇಶಪ್ರೇಮ ಹೊತ್ತ ಇವರಂತಹ ಸ್ಮರಣೆಯಿಂದ ಬಿಗ್ ಬಾಸ್ ಆಗಲು ಸಾಧ್ಯ ಎಂದು ದೋ ಕೇಶವಮೂರ್ತಿ ತಿಳಿಸಿದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಬ್ಬೂರುಕಟ್ಟೆ ಮಂಡಲ ಇವರ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ದಳದ 100 ವರ್ಷದ ಆಚರಣೆ ಸಮಾರಂಭದಲ್ಲಿ ಮಾತನಾಡಿದವರು, ಇವತ್ತಿನ ತಾಯಂದಿರು ಮಕ್ಕಳಿಗೆ ಮೊಬೈಲ್ ಟಿವಿಯಲ್ಲಿ ಬರುವಂತಹ ಪ್ರಯೋಜನಕ್ಕೆ ಬಾರದ ಕಾರ್ಯಕ್ರಮಗಳಲ್ಲಿ ಗೆದ್ದವರನ್ನ ಬಿಗ್ ಬಾಸ್ಗಳೆಂದು ತೋರಿಸ್ತಾರೆ. ಆದರೆ ನಿಜವಾದ ಬಿಗ್ ಬಾಸ್ ವೀರ ಹನುಮಾನ್, ಪ್ರಭು ಶ್ರೀರಾಮಚಂದ್ರ, ಈ ದೇಶ ಕಂಡಂತಹ ನಿಜವಾದ ಬಿಗ್ ಬಾಸ್ ಭಗತ್ ಸಿಂಗ್, ಸುಖದೇವ್, ಆಜಾದ್, ಚಂದ್ರಶೇಖರ್, ಈ ದೇಶಕ್ಕಾಗಿ ರಕ್ತ ಬಲಿದಾನ ನೀಡಿದ ಪ್ರತಿಯೊಬ್ಬರು ನಮಗೆ ಬಿಗ್ ಬಾಸ್ ಆಗಿದ್ದಾರೆ ಎಂದರು. ನೋಡಿದ್ರೆ ಅವನಿಗೆ ಒಂದು ಸಾರಿ ಬ್ರಿಟಿಷರು ಹುಡುಕ್ತಾರೆ ಅಂತೇಳಿ ವೇಷ ಬದಲಾಯಿಸಿಕೊಂಡು ಹೋಗ್ಬೇಕು ಅಂತಿದ್ರೆ ಅವನು ಹೇಗಿದ್ದ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಬೇರೆ ಬೇರೆಯವರು ಬೇರೆ ಬೇರೆ ವೇಷ ಹಾಕ್ತಾರೆ, ಆದ್ರೆ ಭಗತ್ ಸಿಂಗ್ ಎಷ್ಟು ಸುಂದರವಾಗಿದ್ದ ಅಂದ್ರೆ ಅವನು ಯಾವ ವೇಷ ಹಾಕಿದ್ರು ಕೂಡ ಅವನ್ನ ಗುರುತಿಡಿದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಒಬ್ಬ ಯುವರಾಜನ ಡ್ರೆಸ್ ಹಾಕ್ತಾರೆ, ಯುವರಾಜನ ವೇಷ ಹಾಕ್ತಾರೆ. ಅಂದ್ರೆ ರಾಜನ ಮಗ ಹೇಗಿರ್ತಾರೆ ಆ ತರದ ವೇಷ ಹಾಕ್ತಾರೆ. ಯಾಕಂದ್ರೆ ಅವನ ಕಳೆಯ ಮುಖದ ಕಳೆಯೇ ರಾಜಕುಮಾರನ ರೀತಿಯಲ್ಲಿತ್ತು. ಅಂಥ ಭಗತ್ ಸಿಂಗ್ ಬ್ರಿಟಿಷರ ಗುಂಡಿಗೆ ಬಲಿಯಾಗುವಂತ ಸಂದರ್ಭದಲ್ಲಿ ಅವನ ಬ್ರಿಟಿಷ್ ಅಧಿಕಾರಿಯನ್ನ ಬಂದೂಕಿನಿಂದ ಅಲ್ಲದೆ ಒಂದು ಬಾಂಬನ್ನು ಸಿಡಿಸಿ ಒಂದು ನ್ಯಾಯಾಲಯದಲ್ಲಿ, ಒಂದು ಬ್ರಿಟಿಷರ ಕಚೇರಿಯಲ್ಲಿ ಬಂಧನಕ್ಕೊಳಗಾಗಿ 3 ಜನ ಸ್ನೇಹಿತರು. ಆ ಸ್ನೇಹಿತರು ಏನು ಪ್ರೈಮರಿ ಸ್ಕೂಲ್ ಒಟ್ಟಿಗೆ ಓದಿದ್ರು, ಹೈಸ್ಕೂಲ್ ಒಟ್ಟಿಗೆ ಓದಿದ್ರು, ಎಲ್ಲ ಶಾಲೆಗಳಲ್ಲಿ ಒಟ್ಟಿಗೆ ಹೋಗಿ ಕ್ರಾಂತಿಕಾರಿ ಚಟುವಟಿಕೆಯಲ್ಲೂ 3 ಜನ ಸ್ನೇಹಿತರು ಒಟ್ಟಿಗೆ ಬಂದರು. ಒಟ್ಟಿಗೆ ಆ ಬಾಂಬ್ ಸಿಡಿಸುವಂತಹ ಘಟನೆಯಲ್ಲಿ ಬ್ರಿಟಿಷರಿಗೆ ಸಿಕ್ಕಾಕೊಂಡ್ರು, ಒಟ್ಟಿಗೆ ಜೈಲನ್ನ ಅನುಭವಿಸಿದ್ರು, ಒಟ್ಟಿಗೆ ಆ ಮುತ್ತು ಕೊಟ್ಟು ಸ್ವೀಕಾರ ಮಾಡೋದಕ್ಕೂ ತಯಾರಿದ್ದಾರೆ ಅನ್ನುವಂಥದ್ದು ಈ ದೇಶದ ಜನರಿಗೆ ಗೊತ್ತಾಗಬೇಕು. ಪ್ರತಿಯೊಬ್ಬ ಯುವಕನಲ್ಲಿ ರಕ್ತ ಕುದಿಬೇಕು, ದೇಶಭಕ್ತಿ ಅರಳಬೇಕು, ಕೆರಳಬೇಕು ಅನ್ನೋ ಕಾರಣಕ್ಕೆ ನನ್ನ ಬಲಿದಾನ ಅಂತ ಹೇಳಿ ಬಲಿದಾನ ಆಗ್ತಾರೆ 3 ಜನ ಸ್ನೇಹಿತರು. ಬಂಧುಗಳೇ, ಆ ಭಗತ್ ಸಿಂಗನ ನಾವು ನೆನೆಸ್ಕೊಳ್ಬೇಕಲ್ವಾ? ಈ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ, ಬ್ರಿಟಿಷರ ಎದುರಿಗೆ ನಾವೇನು ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೆಳೆದಂತ ಒಬ್ಬ ಯುವಕ ವಿದೇಶಕ್ಕೆ ಹೋಗ್ತಾನೆ. ಅವತ್ತಿದ್ದಂತ ದೊಡ್ಡ ದೊಡ್ಡ ನಾಯಕರು ಯಾರು, ಹಿಟ್ಲರ್ ಇದ್ದಾನೆ, ಮೆಸಲೋನಿ ಇದ್ದಾರೆ, ಇಂಥವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಇಡೀ ಜಗತ್ತಿನಲ್ಲಿ ಅಲ್ಲಿ ಕೈದಿಗಳಾಗಿದ್ದಂತ ಭಾರತ ಅಂತೇಳಿ ಆ ರೀತಿಯೇ ಒಬ್ಬ ಮಗ ಹುಟ್ಟುತ್ತಾನೆ. 10 ವರ್ಷದ ಮಗ ಸಣ್ಣ ಸಣ್ಣ ಪೋಳರನ್ನ ಸೇರಿಕೊಂಡು, ನಾವಿಲ್ಲಿ ಆಟ ಆಡ್ತಿರೋ ಮಕ್ಕಳು ನೋಡ್ಬೋದು, ಆ ವಯಸ್ಸಿನ ಮಕ್ಕಳೆಲ್ಲ ಸೇರಿಕೊಂಡು ಒಂದು ದೇವಸ್ಥಾನದಲ್ಲಿ ಶಿವರಾತ್ರಿಯ ದಿನ ಅವರ ಹೆಬ್ಬೆರಳು, ಒಂದು ತೋರ್ ಬೆರಳನ್ನ ಬ್ಲೇಡಿನಲ್ಲಿ ಅಥವಾ ಕತ್ತಿಯಲ್ಲಿ ಕುಯ್ಕೊಂಡು, ಚಾಕುವಿನಲ್ಲಿ ಅದರ ಹರಿತ ಮಾಡಿಕೊಂಡು ಆ ರಕ್ತದ ಹನಿಯನ್ನ ಲಿಂಗದ ಮೇಲೆ ಹಾಕಿ ಆ ಪೋರರು 10-15 ಜನ ಪ್ರತಿಜ್ಞೆ ಮಾಡ್ತಾರೆ. ಇಡೀ ದೇಶ ಮೊಘಲರು ಆಳ್ತಾ ಇರುವಂತಹ ಸಮಯದಲ್ಲಿ ಆ ಪುಟ್ಟ ಬಾಲಕರು ತಮ್ಮ ಪುಟ್ಟ ಕೈಗಳಿಂದ ಪುಟ್ಟದಾದ ಖಡ್ಗವನ್ನ ಹಿಡಿದು ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ
ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿದಂತ ಭೂಮಿ ಇದು. ಅವರಿಂದ ಆ ಹಿಂದೂ ಸಮಾಜ ಸನಾತನ ಧರ್ಮ ಕೈಗೊಂಡು ಬಂಧುಗಳೇ, ಸಾವಿರಾರು ಜನ ಈ ಮಣ್ಣಿಗೋಸ್ಕರ, ಈ ಧರ್ಮಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದು ಲೆಕ್ಕವೇ ಇಲ್ಲ. ಇವತ್ತು ನಾ ಈ ಊರಲ್ಲಿ ಬರ್ತಾ ಇದ್ದೆ, ಮನಸ್ಸು ರೋಮಾಂಚನ ಚಿಮ್ಮುತ್ತಾ ಇತ್ತು. ಯಾಕೆ? ಮನಹಳ್ಳಿ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಿಂದೂ ಧರ್ಮದ ಉಜ್ವಲತೆಯನ್ನು ತೋರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅಲ್ಲದೆ ಈ ಭಾರತ ದೇಶ ಧಾರ್ಮಿಕ ಇತಿಹಾಸ ಹೊಂದಿದ ರಾಷ್ಟ್ರವಾಗಿದೆ ಎಂದರು. ಒಂದು ಉಜ್ವಲತೆಯನ್ನ ತೋರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಭಾರತ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಮತ್ತು ಧಾರ್ಮಿಕ ಪರಂಪರೆಯನ್ನ ಒಳಗೊಂಡಂತಹ ಉನ್ನತ ರಾಷ್ಟ್ರವಾಗಿದೆ. ಈ ಒಂದು ದೇಶದಲ್ಲಿ ಸಾವಿರಾರು ಸಂಖ್ಯೆಯ ಋಷಿಗಳು, ಮುನಿಗಳು, ತಪಸ್ವಿಗಳು, ದಾರ್ಶನಿಕರು, ಸಂತರು, ಮಹಾಂತರು, ಈ ಮಣ್ಣಿನಲ್ಲಿ ಮಾತೆಯರು ಎಲ್ಲರೂ ಕೂಡ ಇಲ್ಲಿ ಮೇಲಿಂದ ಮೇಲೆ ಅವತರಿಸಿ ಬಂದು ನಮ್ಮ ಸನಾತನ ಧರ್ಮಕ್ಕೆ ಪ್ರಬಲವಾದಂತಹ ಶಕ್ತಿಯನ್ನು ಕೊಡುವುದರ ಜೊತೆಗೆ ನಮ್ಮೆಲ್ಲರನ್ನೂ ಕೂಡ ಉದ್ಧರಿಸುವಂತಹ ನಡೆನುಡಿಗಳನ್ನು ನಮಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು. ಭಾರತ ವಿಶ್ವಗುರುವಾಗಿರ್ತಕ್ಕಂಥದ್ದು. ಹಿಂದೆ ಆಗಿತ್ತು, ಇಂದು ಇಲ್ಲ ಅನ್ನುವಂತಹ ಮಾತಿಲ್ಲ. ಇಂದು ಕೂಡ ಅದು ವಿಶ್ವಗುರುವೇ. ಎಲ್ಲ ರಾಷ್ಟ್ರಗಳು ಕೂಡ ಅವರವರ ರಾಷ್ಟ್ರವನ್ನ ಪಿತನ ಸ್ವರೂಪದಲ್ಲಿ ನೋಡುತ್ತೆ. ಎಲ್ಲ ರಾಷ್ಟ್ರಗಳು ಕೂಡ ಅವರವರ ರಾಷ್ಟ್ರವನ್ನ ಪಿತನ ಸ್ವರೂಪದಲ್ಲಿ ನೋಡುತ್ತೆ. ಆದರೆ ಭಾರತ ಮಾತ್ರ ಪ್ರಪಂಚದಲ್ಲಿ ದೇಶವನ್ನು ತಾಯಿಯ ಸ್ವರೂಪದಲ್ಲಿ ನೋಡ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಪಿಡಿ ಪ್ರಕಾಶ್, ಹಿಂದೂ ಸಂಗಮ ಸಮಿತಿಯ ಪಾಪಯ್ಯ ಕೆಎನ್, ಪಿಇ ಚಂದ್ರಾಜು, ರೂಪಾ ಸತೀಶ್, ಕಾವೇರಿ ಹೊಸಳ್ಳಿ, ರಮೇಶ್ ಜೆಜೆ ಪಾಲ್ಗೊಂಡಿದ್ರು. ಆದ್ರೂ ಕಿರಣ ಒಂದು ಪೇಟ ಬೇಕಾಗಿತ್ತು ಅಲ್ವಾ? ಆಗಿಲ್ಲ
ಗಾಂಜಾ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಇಬ್ಬರು ಆರೋಪಿಗಳ ಸಹಿತ 1 ಕೆಜಿ 60 ಗ್ರಾಂ ಗಾಂಜಾವನ್ನು ವಿರಾಜಪೇಟೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿರಾಜಪೇಟೆಯ ಸುಣ್ಣದ ಬೀದಿಯ ಅಸೈನಾರ್ ರಜಾಕ್ ಹಾಗೂ ಬಾಳುಗೋಡು ಬಿಟ್ಟಂಗಾಲ ಗ್ರಾಮದ ಮೋಹನ ಎಜಿ ಅಶೋಕ್ ಬಂಧಿತ ಆರೋಪಿಗಳಾಗಿದ್ದಾರೆ. ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂಟಿಯಂಗಡಿ ರಸ್ತೆಯ ಪ್ರೌಢಶಾಲೆ ಮೈದಾನದ ಬಳಿಯ ಬಸ್ ತಂಗುದಾಣದಲ್ಲಿ ಇವರಿಬ್ಬರು ಗಾಂಜಾ ಮಾರಾಟಕ್ಕೆ ಯತ್ನಿಸ್ತಾ ಇದ್ದಾರೆ ಎಂದು ಆರೋಪಿಸಲಾಗಿದೆ. ವಿರಾಜಪೇಟೆ ಉಪವಿಭಾಗದ ಮಹೇಶ್ ಕುಮಾರ್, ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಪಿಎಸ್ಐಗಳಾದ ಲತಾ ಎನ್ಜೆ, ವಾಣಿಶ್ರೀ, ಬಿಎಸ್ ಪ್ರಮೋದ್, ಎಎಸ್ಐ ಸೋಮಣ್ಣ ಕೆಬಿ, ಎಚ್ಸಿಗಳಾದ ನವೀನ್ ಕುಮಾರ್ ಎಸ್ಎಲ್, ಬಸವರಾಜು ಎಂ, ಅಬ್ದುಲ್ ಮಜೀದ್, ಹನೀಫ್ ಕೆಎ, ಬೋಪಣ್ಣ ಎಂಎಸ್, ರಾಧಾ, ಪಿಸಿಗಳಾದ ಮಹೇಶ್ ಎಸ್, ಶಿವಪ್ರಸಾದ್, ರಾಜೇಶ್ ಎಸ್ ಹಾಗೂ ರಾಘವೇಂದ್ರ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಪೊಲೀಸ್ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಆರ್ಎನ್ ಶ್ಲಾಘಿಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಗಣಗೂರು ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಶೋಭಾಯಾತ್ರೆ ನಡೆಯಿತು. ಗೋಣಿಮರೂರು ಬಸವೇಶ್ವರ ದೇವಸ್ಥಾನದಿಂದ ಗ್ರಾಮ ಪಂಚಾಯಿತಿ ಆವರಣದವರೆಗೆ ಭಾರತ ಮಾತೆಯ ಭಾವಚಿತ್ರ ಹಿಡಿದು ವೀರಗಾಸೆ, ಕಳಸ ಹೊತ್ತ ಮಹಿಳೆಯರು ಹಾಗೂ ನೂರಾರು ಹಿಂದೂ ಬಾಂಧವರು ವಾದ್ಯಗೋಷ್ಠಿಯೊಂದಿಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು.
ಮನೆಹಳ್ಳಿ ಮಠದ ಶಿವಲಿಂಗ ಸ್ವಾಮೀಜಿ ಮಾತನಾಡಿ, ನಮ್ಮ ದೇಶವೊಂದ ಮಾತೃ ರಾಷ್ಟ್ರ ಅಂತ ಕರೆಯಲ್ಪಡುತ್ತೇವೆ. ಏಕೆಂದರೆ ಒಂದು ಮನೆಯಲ್ಲಿ ಒಳ್ಳೆಯ ಸಂಸ್ಕೃತಿ ಬೆಳೆಯಬೇಕಾದ್ರೆ ತಾಯಿ ಮುಖ್ಯ ಪಾತ್ರ ವಹಿಸ್ತಾಳೆ. ಈ ಒಳ್ಳೆಯ ಸಂಸ್ಕೃತಿಯಿಂದ ನಾಡಿಗೆ, ರಾಷ್ಟ್ರಕ್ಕೆ ಹಂಚುವ ಮೂಲಕ ಹೆಣ್ಣು ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾಳೆ ಎಂದರು. ವಿಜೃಂಭಿಸ್ತಾ ಇದೆ, ನಮ್ಮ ಸನಾತನ ಧರ್ಮ ಬೆಳಗ್ತಾ ಇದೆ ಅಂತಕ್ಕಂಥದ್ದು. ಜಾಗತಿಕವಾಗಿ ಎಲ್ಲ ವಲಯಗಳಲ್ಲಿ ನಾವು ಇವತ್ತು ಸರ್ವತೋಮುಖವಾದ ಬೆಳವಣಿಗೆಯನ್ನ ಕಾಣ್ತಾ ಇದ್ದೀವಿ. ಜೊತೆಗೆ ಋಷಿಮುನಿಗಳ ಕನಸಾಗಿರ್ತಕ್ಕಂತಹ ಜಗದ್ಗುರು ಭಾರತ, ಈ ಕನಸನ್ನ ನಾವು ನನಸು ಮಾಡುವಲ್ಲಿ ಸಾಕ್ತಾ ಇದ್ದೇವೆ. ಅಖಂಡ ಹಿಂದೂಸ್ಥಾನ ಇತಿಹಾಸದ ಪುಟವನ್ನು ನಾವು ಧಾರ್ಮಿಕ ಇತಿಹಾಸವನ್ನು ಹೊಂದಿರತಕ್ಕಂತಹ ರಾಷ್ಟ್ರವಾಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಋಷಿಮುನಿಗಳು, ಯೋಗಿಗಳು, ತ್ಯಾಗಿಗಳು, ಸಂತರು, ಮಹಾಂತರು ಇಲ್ಲಿ ಮೇಲಿಂದ ಮೇಲೆ ಕಾಣಿಸಿಕೊಂಡು ನಮ್ಮ ಭರತ ಭೂಮಿಯನ್ನ ಪುಣ್ಯವಾಗಿಸಿ ಮನುಕುಲದ ಒಳಿತಿಗೆ ಅವರ ಸಂತದಾಗಿದೆ. ಸಹಸ್ರಾರು ವರ್ಷಗಳ ಒಂದು ಸಮಯದಲ್ಲಿ ಪೋರ್ಚುಗೀಸರಿಂದ ಇನ್ನಿಲ್ಲದ ದಾಳಿಗೆ ಈ ಮಣ್ಣು ಒಳಗಾದರೂ ಕೂಡ ತನ್ನ ಅಸ್ಮಿತೆಯನ್ನ ಎಂದೂ ಕಳೆದುಕೊಂಡಿಲ್ಲ. ಎಷ್ಟೇ ಬಾರಿ ಹೊರಭಾಗದವರಿಂದ ದಾಳಿಗೆ ಒಳಗಾದರೂ ಕೂಡ ನಡೆದರೂ ಕೂಡ ಒಮ್ಮೊಮ್ಮೆ ತನ್ನ ಹೊಳಪನ್ನ ಕಳೆದುಕೊಂಡಂತೆ ಕಂಡರೂ ಕೂಡ ಪರಕೀಯರ ದಾಳಿ, ದೇಶದೊಳಗಿನ ದುಷ್ಟಶಕ್ತಿಗಳ ಪ್ರಯತ್ನದ ಹೊರತಾಗಿಯೂ ಕೂಡ ಆಯಾ ಕಾಲದ ಘಟ್ಟದಲ್ಲಿ ಕೊಂಚ ಮಂಕಾಗಿದೆ ಅಂತ ರೀತಿಯಲ್ಲಿ ಕಾಣಿಸಿಕೊಂಡ್ರು ಕೂಡ ಯಾವತ್ತೂ ಕೂಡ ಇದು ಹಿಂದೆ ಬೀಳದೇನೆ ಮತ್ತೆ ತನ್ನ ಬೆಳಕನ್ನ ತೋರಿಸ್ತಾ ಮೋಡ ಮರೆಯ ಸೂರ್ಯ ಹೇಗೆ ಮೋಡದ ಮರೆಯಲ್ಲಿ. ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದ್ದ ಮನೋಹರ್ ಮಾತನಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷ ಪೂರೈಸಿದ ಹಿನ್ನೆಲೆ ರಾಷ್ಟ್ರವ್ಯಾಪಿ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದ್ದು, ಇದು ಹಿಂದೂಗಳ ಒಗ್ಗಟ್ಟು ಪ್ರದರ್ಶನದ ಪ್ರಮುಖ ವೇದಿಕೆಯಾಗಿದೆ ಎಂದರು. ಹಿಂದೂ ಸಂಗಮ ಅಂತ ಇತ್ತು, ಅದು ಬಾಯಲ್ಲಿ ಇರ್ಬೋದು, ಮೊಬೈಲ್ನಲ್ಲಿ ಇರ್ಬೋದು, ಎಲ್ಲ ಕಡೆ ಇದೆ. ಹಾಗಾದ್ರೆ ಈ ಹಿಂದೂ ಸಂಗಮ ಅಂದ್ರೆ ಏನು, ಇದು ಯಾಕೆ ಅಂತ ಯೋಚನೆ ಮಾಡಿದಾಗ ಹಿಂದೂ ಸಂಗಮ ಅಂದ್ರೆ ಏನಿಲ್ಲ, ಇಲ್ಲಿ ಬಂದು ಸೇರುವುದೇ. ನಾವು ಎಲ್ಲ ಜಾತಿ, ಎಲ್ಲ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಮತ, ಬೇರೆ ಬೇರೆ ಸಂಪ್ರದಾಯ, ಬೇರೆ ಬೇರೆ ಪಂಗಡ, ಇದನ್ನೆಲ್ಲವನ್ನು ಬದಿಗಿಟ್ಟು ಏನು ನಮ್ಮ ಊರಿನ ಆಯೋಜಕರು ಒಂದು ಜಾಗದಲ್ಲಿ ಒಂದು ಸಮಯಕ್ಕೆ ಬರಬೇಕು ಅಂತ ಹೇಳಿದ್ದಾರೆ, ಅಲ್ಲಿ ಬಂದು ಸೇರುವುದೇ ಹಿಂದೂ ಸಂಗಮ. ಕೊಡ್ಲಿಲ್ಲ, ಯಾಕಂದ್ರೆ ಬಂದ ಮೇಲೆ ಇಲ್ಲಿ ಏನು ಸಿಗುತ್ತೆ, ಬಂದ್ರೆ ಏನು ಲಾಭ, ಬಂದ್ರೆ ಚೇರ್ ಸಿಗುತ್ತಾ, ಇದು ಯಾವುದೇ ಸ್ವಂತ ಆಲೋಚನೆ ಇಲ್ಲದೆ ಹಿಂದೂ ಸಮಾಜ ಒಟ್ಟು ಸೇರುವುದೇ ಹಿಂದೂ ಸಂಗಮ. ನಾವು ಹಿಂದೆ ಒಟ್ಟು ಸೇರದೆ ಇದ್ದಾಗ ಏನೆಲ್ಲ ಅನಾಹುತಗಳಾಗಿದೆ, ನಾವು ದಾಸ್ಯರಾಗಿದ್ದೇವೆ, ಇದನ್ನೆಲ್ಲವನ್ನು ನೆನಪು ಮಾಡಿದಾಗ ಹಿಂದೂಗಳು ಒಟ್ಟು ಸೇರುವುದು ಅನಿವಾರ್ಯ. ಇವತ್ತು ನಾವು ಇಲ್ಲಿ ಸ್ವಲ್ಪ ಜಾಸ್ತಿ ಸೇರಿದ್ದೇವೆ, ಅನಿವಾರ್ಯ, ಯಾವಾಗಲೂ ಇದು ಇರುವುದಿಲ್ಲ. ಇವತ್ತೊಂದು ದಿವಸ ನಾವು ನಮ್ಮೆಲ್ಲ ಭಾಷಣಗಳನ್ನು ನೀವು ಸಹಿಸಿಕೊಳ್ಬೇಕಾಗ್ತದೆ. ಇಲ್ಲಿ ಅತಿ ಹೆಚ್ಚು ತಾಯಂದಿರು ಇದ್ದಾರೆ. ನಾನು ಬೇರೆ ಬೇರೆ ಕಡೆ ಹಿಂದೂ ಸಂಗಮಕ್ಕೆ ಹೋದಾಗ 3 ಮಕ್ಕಳು ಬೇಕೆ, ಒಂದು ಅಂದ್ರೆ ಅದು ಏಕ ಆಗ್ತದೆ, 2 ಆದ್ರೆ ದ್ವಿತೀಯ ಆಗ್ತದೆ. ಬಹುತ್ವ ಅಂತ ಆಗ್ಬೇಕಾದ್ರೆ 3ಕ್ಕಿಂತ ಹೆಚ್ಚು ಇರಬೇಕು. ಹಿಂದೆ ನಮ್ಮ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಕುಟುಂಬದ ಮೌಲ್ಯಗಳು ನಶಿಸ್ತಾ ಇದೆ. ಕುಟುಂಬಗಳು ಒಟ್ಟು ಸೇರಬೇಕು. ಒಟ್ಟು ಸೇರಿದಾಗ ಅದರಲ್ಲಿ ಕುಟುಂಬ ಪ್ರಬೋಧನದ ಕೆಲವು ಮೌಲ್ಯಗಳಿದೆ. ಭಜನ್ ಭೋಜನ್. ಭಜನ್ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಭಜನೆ ಮಾಡಬೇಕು. ಈಗ ಭಜನೆಗಳು ನಿಲ್ತಾ ಇದೆ. ವಾರಕ್ಕೆ ಒಮ್ಮೆ ಆದರೂ ಮನೆಯಲ್ಲಿ ಭಜನೆ ಮಾಡಬೇಕು. ಭೋಜನ್ ಅಂತ ಹೇಳಿದ್ರೆ ಊಟ ಮಾಡುವುದು. ನಾವೀಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವುದು ಕಡಿಮೆ ಆಗಿದೆ. ಅಂದ್ರೆ ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಒತ್ತಡ, ಅಂದ್ರೆ ಇದು ನಾವು ಭಾರತ ದೇಶವನ್ನು ಭಾರತ ಮಾತೆ ಅಂತ ಹೇಳ್ತೀವಿ. ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳು ಆಯಾಯ ರಾಷ್ಟ್ರವನ್ನು ಪಿತೃ ಸಮಾನವಾಗಿ ನೋಡ್ತದೆ.
ಜಗತ್ತಿನಲ್ಲಿರುವ ಒಂದೇ ರಾಷ್ಟ್ರ ಭಾರತ, ಅದು ತನ್ನ ದೇಶವನ್ನು ಮಾತೃ ಸ್ವರೂಪವಾಗಿ ನೋಡ್ತದೆ. ಯಾಕೆಂದ್ರೆ ಈ ದೇಶ, ಈ ಭೂಮಿ ನಮಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡುತ್ತೆ. ನಾವು ಏನೇ ತಪ್ಪು ಮಾಡಿದ್ರು ಅದನ್ನು ಸಹಿಸ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯ ಸಂಗತಿಗಳನ್ನು ಕೊಡ್ತದೋ ಅದನ್ನೆಲ್ಲವನ್ನು ತಾಯಿಯ ರೂಪದಲ್ಲಿ ನೋಡಿದ್ದೀವಿ. ಅದು ನೀರಿರ್ಬೋದು, ಈಗ ನೀರನ್ನು ನಾವು ಗಂಗಾ ಮಾತೆ, ಕಾವೇರಿ ಮಾತೆ, ಈ ಥರ ಯಾವುದೆಲ್ಲ ನದಿಗಳಿದೆ, ಸಾವಿರಾರು ನದಿಗಳಿವೆ ನಮ್ಮ ದೇಶದಲ್ಲಿ. ಎಲ್ಲ ನದಿಗಳ ಹೆಸರನ್ನು ಬರೆದಾಗ ಎಲ್ಲವೂ ಹೆಣ್ಣು ಮಕ್ಕಳದ ಹೆಸರು. ಅದರಲ್ಲಿ ಒಂದು ಮಾತ್ರ ಅಸ್ಸಾಮಿನಲ್ಲಿರುವಂತಹ ಬ್ರಹ್ಮಪುತ್ರ ನದಿ, ಒಂದು ಗಂಡು ಹೆಸರಿದೆ. ಅಂದ್ರೆ ನೀರು ನಮಗೆ ಜೀವನಕ್ಕೆ ಅತಿ ಮುಖ್ಯ. ಅದಕ್ಕೋಸ್ಕರ ಅದನ್ನು ತಾಯಿಯ ರೂಪದಲ್ಲಿ ನೋಡ್ತೀವಿ. ಕಾರ್ಯಕ್ರಮದಲ್ಲಿ ಹುಲಿಮನೆ ಮಾದಪ್ಪ, ಹಿಂದೂ ಸಂಗಮ ಮಹಿಳಾ ಅಧ್ಯಕ್ಷೆ ಎಂಆರ್ ಪುಟ್ಟಲಕ್ಷ್ಮಿ, ಮಂಡಲ ಅಧ್ಯಕ್ಷ ಬಟ್ಟೆನ ಈರಪ್ಪ ಪಾಲ್ಗೊಂಡಿದ್ದರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಯೋಗ ಇವರ ವತಿಯಿಂದ ಶನಿವಾರ ಸಂತೆಯ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಭರ್ಜರಿ ಕರಾಟೆ ಬೆಲ್ಟ್ ಪರೀಕ್ಷೆ ನಡೆಯಿತು. ಶನಿವಾರ ಸಂತೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿವಿಧ ಶಾಲೆಗಳಿಂದ ಸುಮಾರು 400 ವಿದ್ಯಾರ್ಥಿಗಳು ವಿವಿಧ ಹಂತಗಳ ಬೆಲ್ಟ್ಗಳಿಗಾಗಿ ಪರೀಕ್ಷೆಗೆ ಹಾಜರಾಗಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದರು. ಸಂಸ್ಥೆಯ ಮುಖ್ಯಸ್ಥರಾದ ಅರುಣ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶಕ ಶಿಕ್ಷಕರಾದ ಸಂಜಯ್, ಭರತ್, ನಳಿನಾಕ್ಷಿ, ಸಚಿನ್ ಹಾಗೂ ಅಶ್ವಿತಾ, ಕಂದಿಕಾ, ಆಕಾಶ್, ಜಯಣ್ಣ ಅವರು ಪರೀಕ್ಷೆಯನ್ನು ನಡೆಸಿಕೊಟ್ಟರು. ಪರೀಕ್ಷೆಯಲ್ಲಿ ಸುಮಾರು 50 ವಿದ್ಯಾರ್ಥಿಗಳು ವೈಟ್ ಬೆಲ್ಟ್ನಿಂದ ಯೆಲ್ಲೋ ಬೆಲ್ಟ್ಗೆ, 40 ವಿದ್ಯಾರ್ಥಿಗಳು ಯೆಲ್ಲೋದಿಂದ ಆರೆಂಜ್ಗೆ ಹಾಗೂ ಸುಮಾರು 30 ವಿದ್ಯಾರ್ಥಿಗಳು ಆರೆಂಜ್ನಿಂದ ಹಸಿರು ಬೆಲ್ಟ್ಗೆ ಉತ್ತೀರ್ಣರಾದರು. ಜೊತೆಗೆ ಬ್ಲೂ, ಪರ್ಪಲ್ ಮತ್ತು ಬ್ಲ್ಯಾಕ್ ಬೆಲ್ಟ್ ಹಂತಗಳಿಗೆ ವಿದ್ಯಾರ್ಥಿಗಳು ತಮ್ಮ ಶಕ್ತಿ, ಶಿಸ್ತು ಮತ್ತು ತಾಂತ್ರಿಕ ನಿಪುಣತೆಯಿಂದ ಪ್ರದರ್ಶನ ಮಾಡಿದರು. ಪ್ರತಿ ವಿಭಾಗದಲ್ಲೂ ಅತ್ಯುತ್ತಮ ಸಾಧನೆ ಮಾಡಿದ ಬೆಸ್ಟ್ ಆಫ್ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. Once again, red. 3. Look back in the corner. 3, 4, 5, 6, 7, 8, 9. Reverse more. 3, 4, 5, 6, 8, 9, 10. ಹಿಂದೂ ಸಂಘಟನೆಯ ಮೂಲಕ ರಾಷ್ಟ್ರವನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಇದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಸಹ ಕಾರ್ಯವಾಹ ಮಿರನ್ ಕುಟ್ಟಪ್ಪ ಹೇಳಿದ್ದಾರೆ. ಮದೆನಾಡಿನಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಹಿಂದೂ ಸಮಾವೇಶದಲ್ಲಿ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಭವಿಷ್ಯದಲ್ಲಿ ವಸುದೈವ ಕುಟುಂಬಕಂ ಎನ್ನುವ ಕಲ್ಪನೆಯನ್ನ ಸಾಕಾರಗೊಳಿಸುವ ಸಲುವಾಗಿ ಜಗತ್ತೇ ಒಂದು ಕುಟುಂಬ, ಇದು ಹಿಂದುತ್ವದ ಪರಿಕಲ್ಪನೆ. ಕೇವಲ ಒಂದು ಸಂಘಟನೆ ಒಂದು ರಾಷ್ಟ್ರವನ್ನ ಕಟ್ಟಲು ಸಾಧ್ಯವಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ಶಿವರಾವ್, ಮದೆನಾಡಿನಲ್ಲಿ ಹಲವಾರು ವರ್ಷಗಳಿಂದ ಹಿಂದೂ ಸಂಘಟನೆಯ ಕೆಲಸಗಳು ಸಕ್ರಿಯವಾಗಿ ನಡೀತಾ ಇದೆ ಎಂದರು. ನಿವೃತ್ತ ಸೇನಾಧಿಕಾರಿ ಕ್ಯಾಪ್ಟನ್ ಬಟ್ಯನ ಉತ್ತಪ್ಪ, ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಯುವಜನತೆ ಪಾಲ್ಗೊಳ್ಳಬೇಕೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಗಿರೀಶ್ ತಾಳತಮನೆ ವಹಿಸಿ ಮಾತನಾಡಿ, ಮನೆಯಲ್ಲಿರುವ ಮಕ್ಕಳು ದೇಶದ ಹಿರಿಯರ ಬಗ್ಗೆ, ಸನಾತನ ಸಂಸ್ಕೃತಿಯ ಬಗ್ಗೆ, ಹಿಂದುತ್ವದ ಬಗ್ಗೆ ತಿಳಿದುಕೊಳ್ಳಬೇಕೆಂದರು. ಧನಂಜಯ ಅಗೋಳಿ ಕಜೆ, ಸುರೇಶ್, ಯೋಗೇಶ್ ಬಿಂದು ಹುಲಿಮನೆ ಮತ್ತು ವಿಠಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಚಕ್ರಧಾರಿ ಅಜಿತ್ ಪುತ್ರ ವಾಮನೆತ್ತಗ ಚಕ್ರವರ್ತಿ ಬಲಿತ ಭೂಮಿ ನರ್ತನ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪೊಕ್ಲು.